ಪರಮಾತ್ಮ ಶಿವನಿಗೆ ವಂದಿಸುತ್ತ ಯಾವ ಇವತ್ತಿನ ಕಠೋಪನಿಷತ್ತಿನ ಮುಕ್ತಾಯ ಬ್ರೀಫ್ ಸಮರಿ ಅನ್ನುವಂಥದ್ದು ಎಲ್ಲ ಗ್ರಂಥದ ಸಾರಾಂಶವನ್ನ ಸಂಕ್ಷಿಪ್ತವಾಗಿ ಗುರುಗಳ ನಿನ್ನೆ ದಿವಸ ಎಲ್ಲವನ್ನು ಈಗಾಗಲೇ ಯಾರು ಬಂದಿಲ್ಲೋ ಅವರೆಲ್ಲರೂ ಕೂಡ ತಿಳಿದು ಉದ್ಧಾರ ಆಗಲಿ ಅನ್ನುವಂತ ಒಂದು ಸದುದ್ದೇಶದಿಂದ ಅದನ್ನು ಹೇಳ್ತಾ ಬಂದ. ಆ ಪ್ರಕಾರವಾಗಿ ಯಮರಾಜ ಈ ಒಂದು ಕಠೋಪನಿಷತ್ನಲ್ಲಿ ಸಾಧನ ಸಹಿತವಾದಂತಹ ಸಂಪೂರ್ಣ ಬ್ರಹ್ಮವಿದ್ಯೆಯನ್ನ ಏನು ಸಾಧನ ಸಹಿತವಾದಂತಹ ಸಂಪೂರ್ಣ ಬ್ರಹ್ಮವಿದ್ಯೆಯನ್ನ ಉಪದೇಶ ಮಾಡಿ ಮೌನ ಆಗಿಬಿಟ್ಟ. ಈ ಬ್ರಹ್ಮವಿದ್ಯೆಯನ್ನ ಕೇಳ್ತಾ ಕೇಳ್ತಾ ಯಾವ ನಚಿಕೇತ ಶ್ರವಣವನ್ನ ಮಾಡಿ ಅವು ಸಂತೋಷ ಆಯ್ತು. ಯಾವ್ದೋ ಒಂದು ಕೇಳಿದ ಮೇಲೆ ನಮಗೆ ಆನಂದ ಆಗ್ತದೆ. ನಮಗೆ ಪೂರ್ತಿ ಯಥಾರ್ಥವಾದಂತ ತಿಳುವಳಿಕೆ ಆದ ಮೇಲೆ ನಮ್ಮ ಆನಂದಕ್ಕೆ ಏನೇ ಇಲ್ಲ. ಅಂತ ಬ್ರಹ್ಮವಿದ್ಯೆಯ ಸಂತೋಷದಿಂದ ಆ ಒಂದು ಶ್ರವಣ ಮನನ ನಿಧಿಧ್ಯಾಸನದಿಂದ ಒಂದು ಆತ್ಮ ಸಾಕ್ಷಾತ್ಕಾರದ ಸ್ಥಿತಿಯನ್ನು ಹೊಂದಿದಂತ ನಚಿಕೇತ ಕೃತಕೃತ್ಯನಾದ. ಆ ಬ್ರಹ್ಮವಿದ್ಯೆಯನ್ನ ಪ್ರಾಪ್ತಿ ಮಾಡಿಕೊಂಡಂತ ನಚಿಕೇತ ಜೀವಿತ ಅವಸ್ಥೆಯಲ್ಲಿ ಈ ಜೀವಿರುವಾಗ ಸಜ್ಜೋನ್ಮುಕ್ತಿಯನ್ನ ಅದ್ವೈತ ಪರಬ್ರಹ್ಮವನ್ನ ಅದನ್ನ ಸಂಶಯರಹಿತವಾಗಿ ತಿಳ್ಕೊಂಡ ಅಂತ. ಆ ಬ್ರಹ್ಮ ಅದ್ವಿತೀಯ ಬ್ರಹ್ಮ ಹೇಗಿರ್ತಾ ಇದೆ, ಅದರ ಸ್ವರೂಪ ಏನು, ಎಲ್ಲವನ್ನು ಕೂಡ ಸರಿಯಾಗಿ ತಿಳ್ಕೊಂಡ. ಸಚ್ಚಿದಾನಂದ ನಿತ್ಯ ಪರಿಪೂರ್ಣವಾದಂತ ಬ್ರಹ್ಮದ ಸಂಪೂರ್ಣವಾದ ಯಥಾರ್ಥ ಸ್ಥಿತಿಯನ್ನು ತಿಳ್ಕೊಂಡು ಬಿಟ್ಟ. ಆ ಅದ್ವಿತೀಯ ಆದಂತ ಪರಬ್ರಹ್ಮ ಯಾವುದು, ಅದು ತನ್ನ ಆತ್ಮ ಸ್ವರೂಪವೇ. ಈ ಪ್ರಕಾರ ತಿಳ್ಕೊಂಡಂತ ಯಾವ ನಚಿಕೇತ ಏನು ದುಃಖ ಇತ್ತಲ್ಲ ಪೂರ್ವದಲ್ಲಿರುವಂತ ಶೋಕ ಮೋಹ ದುಃಖಗಳಿದ್ದು ಅವಾಗ ಅದರಿಂದ ರಹಿತ ಆಗಿಬಿಟ್ಟ. ಇನ್ನೇನು ಪ್ರಾರಬ್ಧ ಕರ್ಮದ ಸಣ್ಣ ಬಾಲಕದನ ಅದು ಭೋಗವಿಲ್ಲದ ನಿವೃತ್ತಿ ಆಗೋದಿಲ್ಲ. ಆದ್ರಿಂದ ಪ್ರಾರಬ್ಧ ಕರ್ಮ ಅದರಿಂದ ರಕ್ಷಿಸಲ್ಪಟ್ಟಂತ ಯಾವ ವಿಕ್ಷೇಪದ ಅಲ್ಲ, ಅವಿದ್ಯಾ ಲೇಷ ಅಂತ ಕರೀತಾರೆ. ಆ ಲೇಷ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರಾರಬ್ಧ ಕರ್ಮದ ಭೋಗವನ್ನ ಕೊಡ್ತಾ ಇದೆ. ಅದು ಕೂಡ ಪ್ರಾರಬ್ಧ ಕರ್ಮ ಭೋಗದಿಂದ ನಿವೃತ್ತಿ ಆಗ್ತದೆ. ಯಾವುದು ವಿಕ್ಷೇಪ ರೂಪದ ಅವಿದ್ಯಾ ಲೇಷ. ಹೀಗೆ ನಚಿಕೇತ ಈ ಜೀವವಿರುವಾಗಲೇ ಅದನ್ನ ವಿಧೇಯ ಮುಕ್ತಿಯನ್ನ ಸದ್ಯೋನ್ಮುಕ್ತಿಯನ್ನ ಹೊಂದಿ ವಿಧೇಯ ಮುಕ್ತಿಯನ್ನು ಹೊಂದಿದ ಅಂತ ಹೇಳಿ ಈ ಒಂದು ಜೀವನ್ಮುಕ್ತಿ ಮತ್ತು ವಿಧೇಯ ವಿಧೇಯ ಮುಕ್ತಿಯನ್ನ ಹೊಂದಿದಂತ ಪ್ರಾಕೃತ ವಿಷಯವನ್ನ ಇಲ್ಲಿವರೆಗೆ ನಾವು ಗಂಭೀರವಾಗಿ ಯಾರಾದರೂ ಕೂಡ ಯಾರೇ ಅಧಿಕಾರಿ ಪುರುಷರು ಈ ಆತ್ಮ ಸಾಕ್ಷಾತ್ಕಾರವನ್ನ ಪ್ರಾಪ್ತಿ ಮಾಡಿಕೊಂಡು ಈ ಜೀವನ್ ಮುಕ್ತಿ ಹಾಗೂ ವಿಧೇಯ ಮುಕ್ತಿಗಳು ಎರಡನ್ನು ಪ್ರಾಪ್ತಿ ಮಾಡಿಕೊಂಡು ನಾವು ಉದ್ಧಾರ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಇಲ್ಲಿವರೆಗೆ ಕಠೋಪನಿಷತ್ತಿನ ಸರ್ವಸಾರವನ್ನ ಗುರುಗಳು ಘಂಟಾಘೋಷವಾಗಿ ಪೂರ್ತಿ ನಮಗೆಲ್ಲರಿಗೂ ವೇದ್ಯ ಆಗುವಾಗಿ ಹೇಳ್ತಾ ಬಂದರು. ನಚಿಕೇತ ಯಮ ಧರ್ಮನ ಒಂದು ಸಂವಾದ ರೂಪದ ವ್ಯಾಖ್ಯಾನವನ್ನ ಯಾವ ರೀತಿ ಆ ಯಾವ ಯಮಧರ್ಮ ಆಖ್ಯಾನವನ್ನು ಕಥನ ಮಾಡಿದ್ದು ಅದೇ ಪ್ರಕಾರವಾಗಿ ನಾವು ನೀವೆಲ್ಲವೂ ಸಂಪೂರ್ಣವಾಗಿ ತಿಳ್ಕೊಂಡು ನಾವೆಲ್ಲ ಉದ್ಧಾರ ಆಗಿದ್ದೀವಿ. ಅರ್ಥಾತ್ ಇದು ಯಾವುದು, ಇದು ಆತ್ಮ ಸ್ವರೂಪದ ನಮ್ಮದೇ ನಿಮ್ಮದೇ ಎಲ್ಲರವಂತ ಆಸ್ತಿ. ಈ ಆಸ್ತಿಯನ್ನ ನಾವು ನೀವು ಪಡ್ಕೋಬೇಕಾಗ್ಯದ. ಸಾಧನೆಯಿಂದ ಸಾಧ್ಯವಾದಂತ ಸ್ವರೂಪವನ್ನು ತಿಳ್ಕೊಂಡು ಉದ್ಧಾರ ಆಗ್ಬೇಕಾಗಿದೆ ಅನ್ನುವಂಥದ್ದನ್ನ ಇಲ್ಲಿವರೆಗೆ ಹೇಳ್ತಾ ಬಂದಿದ್ದಾರೆ. ಅದನ್ನ ಈಗ ನಾವು ಮಂತ್ರ 8 ಮತ್ತು 15ರಲ್ಲಿ ಲಾಸ್ಟ್ ಕೊನೆಗೆ ಬಂದದ. ಅದನ್ನೆಲ್ಲವನ್ನು ಇನ್ನಷ್ಟು ವಿಸ್ತಾರವಾಗಿ ತಿಳಿತಾ ಹೋಗೋಣ. ಆ ಗುರುಗಳು ಹೇಳಿದಂತ ವ್ಯಾಖ್ಯಾನವನ್ನ ನಾವು ಓದ್ತಾ ಹೋಗುವ. ಆತ್ಮ is described from the micro angle. Atma Chaitanyam is not located in the body, but all the bodies are in Atma Chaitanyam. This can be explained by the following example. ಇಲ್ಲಿ ಒಂದು ಗುಟ್ಟ ಇಟ್ಟಿದ್ದಾರೆ ಪರಮಾತ್ಮ ಯಮಧರ್ಮ ಪರಮಾತ್ಮ ರೂಪದಲ್ಲಿ. ನೀವು ಏನ್ ತಿಳ್ಕೊಂಡಿವಿ, ಆತ್ಮ ಎಲ್ಲಿದೆ ಅಂದಾಗ ಆತ್ಮ ಚೈತನ್ಯ ನಮ್ಮ ದೇಹದಲ್ಲಿದೆ. ಹೀಗೆ ಎಲ್ಲರ ಒಂದು ಅಜ್ಞಾ ಭಾವ ಇದೆ. ಹಾಗೆಲ್ಲ ಈ ಆತ್ಮ ಚೈತನ್ಯದಲ್ಲಿ ನನ್ನಲ್ಲಿ ಶರೀರ ಇಂದ್ರಿಯ ಹಾಗೂ ಎಲ್ಲ ತೋರ್ತಕ್ಕಂಥ ನಾಮ ರೂಪಾತ್ಮಕ ಜಗತ್ತ
ತೋರ್ತಾ ಇದೆ. ಇಟ್ ಈಸ್ ಅ ಸಬ್ಸ್ಟ್ರಾಕ್ಟಮ್ ಆನ್ ದ ಮೈಸ್ ಕಾನ್ಶಿಯಸ್ನೆಸ್. ನನ್ನ ಒಂದು ಅರಿವಿನ ಆಧಾರದ ಮೇಲೆ ತೋರ್ತಾ ಇದೆ ಇಡೀ ಬ್ರಹ್ಮಾಂಡಗಳು ಕೂಡ. ಈ ದೇಹ, ಇಂದ್ರಿಯ ಹಾಗೂ ಇವೆಲ್ಲವೂ ನಾಮರೂಪಾತ್ಮಕವಾದಂತದ್ದು ಎಲ್ಲವೂ ನನ್ನ ಆಧಾರದ ಮೇಲೆ ತೋರ್ತದೆ. ನಾನು ದೇಹದಲ್ಲಿ ಇಲ್ಲ, ನನ್ನಲ್ಲಿಯೇ ದೇಹಾದಿ ಪ್ರಪಂಚ ತೋರ್ತಾ ಇದೆ ಅನ್ನುವಂಥದ್ದನ್ನ ಗುಟ್ಟನ್ನ ಹೇಳಿದ. ಅದು ಒಂದು ಉದಾಹರಣೆ ಕೊಟ್ಟು ಹೇಳ್ತಾನೆ. ಫಸ್ಟ್ ಸ್ಟೇಜ್ ಅದನ್ನ ಯಾವ ರೀತಿ ತಿಳ್ಕೋಬೇಕು? ನಮ್ಮಲ್ಲಿ ಆತ್ಮ ಇಲ್ಲ, ಆತ್ಮನಲ್ಲಿ ಇವೆಲ್ಲದವನ್ನು ತಿಳ್ಕೋಬೇಕಾಗಿದೆ. ಹೇಗೆ? ಯು ಸಿ ಸ್ಪೇಸ್ ವಿಜಿನ್ ದ ಹಾಲ್. ನೀವು ಇದು ತಿಳ್ಕೊಳ್ರಿ, ಇದೊಂದು ಹಾಲ್ ಇದೆ, ಇದರಲ್ಲಿ ಒಂದೇನದು ಅವಕಾಶ ಇದೆ. ಇಸ್ ಎ ಸ್ಪೇಸ್ ವಿದಿನ್ ದ ಹಾಲ್. ಈ ಹಾಲದಲ್ಲಿ ಒಂದು ಅವಕಾಶ ಇದೆ, ಸ್ಪೇಸ್ ಇದೆ. ಅವಕಾಶ ಅಂದ್ರೆ ಏನ? ಇರ್ಲಿಕ್ಕೆ ಅವಕಾಶ ಎಡೆ ಮಾಡಿಕೊಡುವಂತದ್ದು, ಸುಸ್ಥಿರವಾಗಿ ಅಥವಾ ಸ್ಥಿರವಾಗಿ ಇರ್ಲಿಕ್ಕೆ ಎಡೆಯಾಗಿ ಇದು ಏನು ಅವಕಾಶ ಮಾಡಿಕೊಟ್ಟದ ಅದಕ್ಕೆ ಸ್ಪೇಸ್ ಅಂತೀವಿ. ಅದು ಹಾಲ್ ನಲ್ಲಿದೆ. ಇನ್ನು ಸೆಕೆಂಡ್ ಸ್ಟೇಜ್, ಯು ಸಿ ದಟ್ ಸ್ಪೇಸ್ ಈಸ್ ನಾಟ್ ಓನ್ಲಿ ವಿದಿನ್ ದ ಹಾಲ್ ಬಟ್ ಆಲ್ಸೋ ಔಟ್ಸೈಡ್ ದ ಹಾಲ್. ಈ ಒಂದು ಅವಕಾಶವನ್ನ, ಸ್ಪೇಸ್ ಅನ್ನ ನಾವು ಯಾವ ರೀತಿ ಆ ಒಂದು ಕೋಲೆಯ ಒಳಗೆ ನೋಡ್ತಾ ಇದೆಯೋ ಅದು ಹೊರಗೆ ನೋಡ್ತಾ ಇದೀವಿ. ಒಳಗಿದ್ದ ಅವಕಾಶವೇ ಹೊರಗೂ ಅದ. ಆದರೆ ಈ ರೂಮ್ ಏನ್ ಮಾಡೈತೆ ಅಂದ್ರೆ ಅದು ಆ ಅವಕಾಶವನ್ನೇ ಉಪಾಧಿಯನ್ನಾಗಿ ಮಾಡಿಕೊಂಡದ. ಆದ್ದರಿಂದ ಅದು ಆ ಹಾಲಿನ ಚೈತನ್ಯ, ಹಾಲಿನ ಆಕಾಶ ಅಂದದು, ಅಥವಾ ಘಟಾಕಾಶ ಅನ್ರಿ, ಮಠಾಕಾಶ ಅನ್ರಿ, ಎಲ್ಲ ಒಂದೇ. ಆ ಒಂದು ಮಠಾಕಾಶ ರೂಪದಲ್ಲಿ ಉಪಾಧಿಯಿಂದ ಹೆಸರು ಬಂದದ ಹೊರತಾಗಿ ನಿಜವಾಗಲು ಹೊರಗಿನ ಆಕಾಶವೇ ಉಪಾಧಿಯಿಂದ ಬೇರ್ಪಟ್ಟದ. ಈ ಉದಾಹರಣೆ ತಿಳ್ಕೊಳ್ರಿ ಅಂತಾರ. ಆ ಒಂದು ಅವಕಾಶ ಒಳಗೂ ಅದ ಹೊರಗೂ ಅದ, ಆದ್ರೆ ಉಪಾಧಿಯಿಂದ ಬೇರ್ಪಟ್ಟದ. ದ ಸ್ಟೇಜ್ ಯು ಅಂಡರ್ಸ್ಟುಡ್ ದಟ್ ಆಲ್ ಹಾಲ್ಸ್ ಆರ್ ಇನ್ ಒನ್ ಆಲ್ ಬ್ರೀಡಿಂಗ್ ಸ್ಪೇಸ್. ಇದರಿಂದ ಏನ್ ತಿಳಿತೈತಿ ಅಂದ್ರ ಎಷ್ಟೇ ಹಾಲ್ಗಳಿರ್ಲಿ, ಎಲ್ಲೇ ಘಟಾಕಾಶಗಳಿರ್ಲಿ ಅಥವಾ ಮಠಾಕಾಶಗಳಿರ್ಲಿ, ಇವೆಲ್ಲವೂ ಆ ಆಕಾಶದಲ್ಲಿಯೇ ಎಲ್ಲ ಅದಾವ. ಆದ್ರ ಈ ರೂಮಿಯಲ್ಲಿ ಆಕಾಶ ಅಂತಲ್ಲ, ಆಕಾಶದಲ್ಲಿ ಇವೆಲ್ಲ ಅದಾವ. ಇಡೀ ಜಗತ್ತು, ವಿಶ್ವಾನ್ ಬ್ರಹ್ಮಾಂಡಗಳು, ಎಲ್ಲ ಪಿಂಡಾಂಡಗಳು ಎಲ್ಲವೂ ನಮ್ಮ ಆತ್ಮ ಸ್ವರೂಪದಲ್ಲಿಯೇ ಇವೆ ಅನ್ನುವಂತ ತಿಳಿಸ ಸಲುವಾಗಿ ಉದಾಹರಣೆಯನ್ನು ಹೇಳಿದರು. ದ ಎಂಟೈರ್ ಯೂನಿವರ್ಸ್ ಈಸ್ ಎ ಕಾನ್ಶಿಯಸ್ನೆಸ್. ಅರ್ಥಾತ್ ಇದ್ರ ಅರ್ಥ ಏನು? ಇಡೀ ಬ್ರಹ್ಮಾಂಡ, ಪಿಂಡಾಂಡ ಇವೆಲ್ಲವೂ ಕೂಡ ಇವು ಕಾನ್ಶಿಯಸ್ನೇ ಇದ್ದೇವೆ, ಅರಿವು ರೂಪನೇ ಇದ್ದೇವೆ. ಅರಿವೇ ಆ ಉಪಾಧಿಗಳ ಮೂಲಕ ತೋರಿದೆ. ಉಪಾಧಿ ಇಲ್ಲಂದ್ರೆ ಅರಿವ ಎಲ್ಲ ಕಡೆ ಅದ, ವಿಸ್ತಾರ ರೂಪದಿಂದ ಅರಿವ ಅದ ಅನ್ನುವಂತ ತಿಳಿಸ್ತಾರೆ. ಆತ್ಮ ಈಸ್ ಸರ್ವ ಅಧಿಷ್ಠಾನ ಚೈತನ್ಯಂ. ಇದೆಲ್ಲದಕ್ಕೂ ಈ ಆತ್ಮ ಸ್ವರೂಪ ಏನದ? ಅಧಿಷ್ಠಾನದ. ಬೀಯಿಂಗ್ ಸರ್ವ ಅಧಿಷ್ಠಾನಂ. ಇದೊಂದೇ ರೂಮಿಗೆಲ್ಲ ಒಳಗಿರುವಂತ ಆಕಾಶ. ಅದೇ ಆಕಾಶ ಎಲ್ಲ ಕಡೆಯೂ, ಎಲ್ಲೆಡೆಗಳಲ್ಲಿಯೂ ಅದೇ ಆಕಾಶ ಅಧಿಷ್ಠಾನ ಇದೆ. ಬೀಯಿಂಗ್ ಸರ್ವ ಅಧಿಷ್ಠಾನಂ, ಎಲ್ಲದಕ್ಕೂ ತೋರ್ತಕ್ಕಂತ ಈ ಪಿಂಡಾಂಡ ಬ್ರಹ್ಮಾಂಡಗಳಿಗೂ, ಅಖಲಾಂಡ ಕೋಟಿ ಬ್ರಹ್ಮಾಂಡಗಳು ತಗೊಳ್ರಿ, ಅದೆಲ್ಲದಕ್ಕೂ ಅಧಿಷ್ಠಾನ ಯಾವ್ದದ? ನಮ್ಮ ಆತ್ಮ ಸ್ವರೂಪ ಅದ, ಬ್ರಹ್ಮನ ಅದ. ಇಟ್ ಇಸ್ ಆಲ್ ಪ್ರಿವೇಡಿಂಗ್ ಸರ್ವ ವ್ಯಾಪಕ ಚೈತನ್ಯಂ. ಅದೇನದ? ಪರಿಪೂರ್ಣದ, ಸರ್ವ ವ್ಯಾಪಕದ. ಇಲ್ಲಿ ಈಗ ಹಿಂದೆ ಈಗ ಮುಂದೆ ಯಾವಾಗ್ಲೂ ಇರುವಂತ ದೇಶ ಕಾಲ ವಸ್ತು ಪರಿಚಯದ ರಹಿತವಾಗಿರುವಂತ ಆ ಚೈತನ್ಯ ಎಲ್ಲೆಡೆಗಳಲ್ಲಿ, ಎಲ್ಲವುಗಳಲ್ಲಿ, ಒಳಗ ಹೊರಗ ಏಕರಸ ಭರಪೂರ್. ಅದು ಅಂತರ್ ಬಾಹಿರ್ ಏಕ ರೂಪ ರಸ ಬಾಹಿರ್, ಎಲ್ಲ ಕಡೆ ಇರುವಂತ ಆ ಒಂದು ಆ ವ್ಯಾಪಕವಾದಂತ ಚೈತನ್ಯ ಅನ್ನುವಂಥದ್ದನ್ನ ನಾವು ತಿಳ್ಕೋಬೇಕು. ಅದ್ ಹೇಗಿದೆ? ಇಟ್ ಇಸ್ ಆಲ್ ಪ್ರಿವೇಡಿಂಗ್. 2 ಎಕ್ಸಾಂಪಲ್ಸ್ ಆರ್ ಗಿವನ್, ಅಗ್ನಿ ಅಂಡ್ ವಾಯು. ಇದ್ರ ಸಲುವಾಗಿ ಅಗ್ನಿ ಮತ್ತು ವಾಯುವಿನ 2 ಉದಾಹರಣೆ ತಗೊಂಡ್ರು. ಜಸ್ಟ್ ಆಸ್ ಅ ಫೈರ್ ಅಂಡ್ ಏರ್ ಪ್ರಿನ್ಸಿಪಲ್ಸ್ ದಟ್ ಪ್ರಿವೇಡ್ ದ ಎಂಟೈರ್. ಯಾವ ರೀತಿ ಅಗ್ನಿ ಮತ್ತು ಈ ವಾಯುಗಳು ಇಡೀ ಒಂದು ಪೃಥ್ವಿಯನ್ನ, ಭೂಖಂಡವನ್ನ ವ್ಯಾಪಿಸಿದವೋ ಹಾಗೆ ಈ ಚೈತನ್ಯ ಕೂಡ ವ್ಯಾಪಿಸಿದೆ. ಒಂದು ನಮಗೆ ತಿಳ್ಕೊಳಕ್ ಟೂಕಿ ಬೇಕಲ್ಲ, ವಾಯು ಎಲ್ಲದ? ಈ ಯಾವ ಪಂಚಭೂತಗಳದಾವಲ್ಲ ಇವೆಲ್ಲವುಗಳನ್ನು ಒಳಗೊಂಡದ. ಆದ್ದರಿಂದ ಯಾವ ರೀತಿ ವಾಯುವಿನಲ್ಲಿ ಇವೆಲ್ಲ ಅದಾವ, ಹಾಗೆ ಅದಕ್ಕಿಂತ ಹೆಚ್ಚಾದಂತ ಆಕಾಶದಲ್ಲಿ ಕೂಡ ಅದಾವ. ಅಗ್ನಿ ಕೂಡ ವ್ಯಾಪಕದ, ಎಲ್ಲವುಗಳ ಹೊರಗದ. ಈ ರೀತಿ ನಾವು ಉದಾಹರಣೆ ಕೊಟ್ಟೇವಿ. ಆತ್ಮ ಆಲ್ಸೋ ಪ್ರಿವೇಡ್ಸ್ ಎವ್ರಿಥಿಂಗ್. ಎಲ್ಲವುಗಳಲ್ಲಿ ಆತ್ಮ ಇದು ಅದು ಇದಾಗ್ಯದ. ಪ್ರಿವೇಡ್ ಅಂದ್ರ ಎಲ್ಲ ಒಳ ಹೊರಗ ಅದ ಅನ್ನುವಂಥದ್ದು. ಲಾರ್ಡ್ ಎಮೈಸ್ ಆಲ್ಸೋ ಕನ್ವೇಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಮತ್ತೊಂದು ಮುಖ್ಯವಾದಂತ
ಪಾಯಿಂಟ್ ಹೇಳ್ತಾನೆ. When the fire is the red hot metal, it seems to have the shape of the metal. ಯಾವಾಗ ಈ ಅಗ್ನಿ ಆ ಒಂದು ಮೆಟಲ್ ಅಂದ್ರ ಲೋಹದವನ್ನ ಒಳಗೊಂಡಿರ್ತೈತೋ ಆವಾಗ ಅದೇನ ಅದರ ಶೇಪವನ್ನ ಪಡಿತದೆ. ಆ ಲೋಹದ ಒಂದು ಆಕಾರವನ್ನ ಪಡಿತದ. ಯಾವುದು? ಅಗ್ನಿಗೆ ಆಕಾರ ಅದೇನು? ಆ ಲೋಹ ದುಂಡಿರ್ಲಿ ದುಂಡಾಗಿ ಕಾಣ್ತದ, ಚೌಕಿದ್ರ ಚೌಕ್ ಕಾಣ್ತದ. ಆದ್ರೆ ಅಗ್ನಿ ಚೌಕನು ಇಲ್ಲ, ದುಂಡುನು ಇಲ್ಲ. ಆದ್ರೆ ಆ ಅಗ್ನಿಗೆ ಆಕಾರ ನಾವು ಕಲ್ಪಿಸ್ತೇವಲ್ಲ, ಇದ ಭ್ರಾಂತಿ. ಆದ್ರೆ ನಿಜವಾಗಲೂ ಆ ಆಕಾರಗಳು ನಾಮಗಳು ಅಗ್ನಿಗಿಲ್ಲ. ದುಂಡದ ಅಗ್ನಿ ಸುಡ್ತದ ಅಂತೀವಿ, ಕೈಬಿನಿ ಸುಡ್ತದ, ಚೌಕಾದಂತ ಗುಂಡು ಸುಡ್ತದ ಅಂತೀವಿ. ಸುಡುವಿಕೆ ಗುಂಡಿಂದಲ್ಲ, ತಂಪದ. ಆದ್ರೆ ಆ ಸುಡುವಿಕೆ ಅಗ್ನಿದು. ಎಲ್ಲಿ ಆರೋಪ ಮಾಡಿದೀವಿ? ಕೆಬ್ಬಿಣದಲ್ಲಿ ಆರೋಪ ಮಾಡಿದೀವಿ. ಹೀಗೆ ಅಜ್ಞ ದೃಷ್ಟಿ ಏನದಲ್ಲ, ಆಕಾರವನ್ನು ಕಲ್ಪಿಸ್ತದ. ಆದ್ರೆ ಇರುವಂತ ಅಗ್ನಿ ಅದು ಸರ್ವ ವ್ಯಾಪಕ ಅದ, ಎಲ್ಲವೂ ಒಳ ಹೊರಗದ ಅನ್ನುವಂಥದ್ದು ಹೇಳ್ತಾರೆ. ಹೀಗೆ ಅದು ಆಕಾರವನ್ನು ತಾತದ ಅಗ್ನಿ. It seems to have the shape of the metal. The shapeless fire seems to have a shape. ಆ ಅಗ್ನಿಗೆ ಶೇಪ್ ಅದೇನು, ಆಕಾರ ಅದೇನು ಇಲ್ಲ. ಆದರೆ it seems to have a shape in the shaped metal. ಉಂಡಾಕಾರದ ಅಗ್ನಿ, ರೌಂಡ್ ಅದ, ಚೌಕದ ಅಂತೇಳಿ ಆಕಾರ ಪಡಿತದ. ಅದು ಅಗ್ನಿಗೆ ಆಕಾರ ಇದ್ರು ಕೂಡ ಆಕಾರವನ್ನ ಅಗ್ನಿ ಪಡೆದಂತೆ. ಹಾಗೆ if there are two shaped metals, it appears that there are two different fires. ಎರಡು ರೀತಿಯಿಂದ ಈ ಮೆಟಲ್ಸ್ ಗಳಿದ್ವು ಅಂದ್ರೆ ಅದೇ ರೂಪವನ್ನು ತಾತದ. ಒಂದು ಚೌಕದ, ಒಂದು ರೌಂಡ್ ಅದ ಅಂತ ಹೇಳ್ತೀವಿ. there is no fire in between. ಅವು ಎರಡುಗಳ ಮಧ್ಯದಲ್ಲಿ ಐತೇನು ಅಗ್ನಿ? ಇಲ್ಲ. ಹಾಗೆ ಎರಡು ರೂಪವನ್ನ ತಾಳಿದ್ದು ಒಂದೇ ಅಗ್ನಿ. ಆ ಅಗ್ನಿಯೇ ನಾಮರೂಪಗಳಿಂದ ದುಂಡಾಗಿದೆ, ಚೌಕಾಗಿದೆ ಅಂತ ಹೇಳಿಸ್ಕೊತಿತ್ತು ಹೊರತಾಗಿ ಸ್ವಭಾವತ ಅಗ್ನಿ ಚೌಕನು ಇಲ್ಲ, ದುಂಡುನು ಇಲ್ಲ ಅಂತ ಹೇಳ್ಬಹುದು. It appears that there are two different fires. ಎರಡು ರೀತಿಯಿಂದ ತೋರಿದಂಗ ಆಕೈತಿ. ಅದು ಇರೋದು ಒಂದೇ ಅಗ್ನಿ. ಆ ಆಕಾರ ತಾಳಿದಾಗ ರೌಂಡ್, ಈ ಆಕಾರ ತಾಳಿದಾಗ ಚೌಕು. It also in between. How do you know? Stand close and you will feel the heat. The fire is formless. ಎರಡು ನಡುವಿನ ಅದ. ಆದ್ರೆ ನಮಗದು ನಡುವೆ ನಿಂತ ಅದು ಕಾವು ಅನಿಸ್ತದಲ್ಲ, ಆವಾಗ ಅದ ಅನುಭವ ಆಗ್ತದೆ. ಬಟ್ ಅದು ಹೊರಗಿಲ್ಲನು, ಹೊರಗೂ ಅದ. ಆದ್ರೆ ಅದು ಒಳಗೂ ಕೂಡ ನಮ್ಗೆ ಅನುಭವ ಬರ್ತದ ಅಂತ ತಿಳ್ಕೊಂಡು ಅದು ಸುಡ್ತದ ಅಂತೀವಿ. ಅಗ್ನಿ ಸ್ವಭಾವ ಸುಡುದದ, ಕಬ್ಬಿಣಿ ಸುಡುದಲ್ಲ. ಬಟ್ ಸೀಮ್ಸ್ ಟು ಹ್ಯಾವ್ ಎ ಫಾರ್ಮ್ ಇನ್ ದ ಮೀಡಿಯಾ. ಆ ಮೀಡಿಯಾದಲ್ಲಿ ಫಾರ್ಮ್ ಆಗಿ ತೋರ್ತದ. ಇಟ್ ಇಸ್ ಸೇಮ್ ವಿತ್ ಕಾನ್ಶಿಯಸ್ನೆಸ್. ಇದನ್ನ ನನ್ನ ಅವರ ರೂಪದಿಂದ ತಿಳ್ಕೊಂತ ಹೋಗ್ರಿ. ಅರವೇ ಈ ರೂಮಿನ ಆಕಾರ ತಾಳ್ಯದ, ಜಗದಾದಿ ಆಕಾರ ತಾಳ್ಯದ, ನಮ್ಮ ಶರೀರ ಆಕಾರ ತಾಳ್ಯದ ಎಂದು ಒಂದೇ ಅರು. ಜೀವ ಜಗತ್ತು ಈ ಸ್ವರೂಪದಿಂದ ತೋರ್ತಕ್ಕಂತ ನಾಮರೂಪಗಳ ಉಪಾಧಿಯಿಂದ ತೋರ್ತಕ್ಕಂತ ಅರು ಒಂದೇ ಇದೆ. ಅರು ಬೇರೆ ಬೇರೆ ಆಗಿಲ್ಲ. ಇಟ್ ಪ್ರಿವೇಡ್ಸ್ ಆಲ್ ಓವರ್ ದ ವರ್ಲ್ಡ್. ಆದ್ದರಿಂದ ಅರುವಿಗೆ ವ್ಯಾಪಕತೆ ಇದೆ. ಅದಕ್ಕೆ ಅದು ಪರಿಚ್ಛಿನ್ನತೆ ಅದಕ್ಕೆ ಯಾವಾಗ್ಲೂ ಇಲ್ಲ. ಪರಿಚ್ಛಿನ್ನತೆ ಯಾವಾಗ ಬರ್ತದ? ಉಪಾಧಿಯನ್ನ ಕರ್ಕೊಂಡಾಗ, ರೂಮಿಗೆ ಬಂದಾಗ ರೂಪಿನ ಉಪಾಧಿ, ಹಾಲಿಗೆ ಬಂದಾಗ ಹಾಲಿನ ಉಪಾಧಿ, ಘಟಕ್ಕೆ ಬಂದಾಗ ಘಟದ ಉಪಾಧಿ ಆಗ್ತದ. ಆದ್ರೆ ವಾಸ್ತವವಾಗಿ ಸಹಜವಾಗಿ ಅದೇನದ, ತನ್ನ ಸ್ವರೂಪ ಯಾವಾಗ್ಲೂ ಅದು ಎಲ್ಲಾ ಕಡೆ ಇದೆ. ಈ ಒಂದು ಕಾನ್ಶಿಯಸ್ ಈಸ್ ಆಲ್ ಪ್ರಿವೇಡಿಂಗ್. ಎಲ್ಲಾ ಕಡೆ ಇದ್ರು ಕೂಡ ಈ ಘಟಾಕಾಶದಲ್ಲಿ ಹಾಗೂ ಹೀಗೆ ತೋರ್ತದ. ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಎನಿಥಿಂಗ್. ಅದ್ ಹಾಗಿದ್ರು ಕೂಡ ಎದರಿಂದಲೂ ಘಟಾಕಾಶ ಅಂತ ತೋರಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಪರಿಣಾಮ ಇಲ್ಲ. ಇಟ್ ಇಸ್ ಅಸೋಸಿಯೇಟೆಡ್ ವಿತ್ ಎವ್ರಿಥಿಂಗ್. ಎಲ್ಲದರಲ್ಲೂ ಕೂಡ ಒಳ ಹೊರಗೆ ತುಂಬಿದ್ರು ಕೂಡ ಯಾವುದಕ್ಕೂ ಅಂಟಿಕೊಳ್ಳದೆ ಅಸಂಗವಾಗಿ ಅದು ಇದೆ. ಬಟ್ ನಾಟ್ ಅಫೆಕ್ಟೆಡ್ ಬೈ ಎನಿಥಿಂಗ್. ಅಸಂಗ ಚೈತನ್ಯ. ಆತ್ಮ is likened to the sunlight which pervades every object, but it is not wet by the water, burned by the fire, sullied by dirt or the smell. Conscious is asanga and therefore not dead. ಅದೇ ಪ್ರಕಾರ ಅವ್ರು ಹೇಳ್ತಾರೆ, ಇಲ್ಲಿ ಸನ್ಲೈಟ್ ಒಂದು ಪ್ರಕಾಶ ಇದೆ. ಆ ಪ್ರಕಾಶ ಪ್ರತಿಯೊಂದು ಆಬ್ಜೆಕ್ಟ್ ದಲ್ಲಿ ಇದ್ರೂ ಕೂಡ ಆ ಒಂದು ಪ್ರಕಾಶ ಅದಕ್ಕೂ ಅಂಟಿಕೊಂಡಿಲ್ಲ. ಆ ಒಂದು ಆಕಾರವನ್ನು ತಾಳ್ತದೆ ಅದೇ ಪ್ರಕಾಶ. ಅದು ಯಾವ್ಯಾವ್ದಕ್ಕ ಆ ನೀರ್ ಯಾವ ರೀತಿ ಆಕಾರ ತಾಳ್ತದೆ ಅಲ್ಲ, ಯಾವ್ದಾದ್ರೊಳಗೆ ಹಾಕ್ತಿವ್ ಹಂಗ ಪ್ರಕಾಶನು ಕೂಡ ಅದು ಆವರಣ ಭಂಗ ಮಾಡುವ ಸಲುವಾಗಿ ಎಲ್ಲವುಗಳ ಆಕಾರ ತಾಳ್ತಿದೆ. ಆದ್ರ ಆ ಪ್ರಕಾಶ ಆ ಆಕಾರ ತಾಳಿದ್ರು ಕೂಡ ಆಕಾರದಂತೆ ಇಲ್ಲ. ಯಾಕೆ? ಅದು ಯಾವುದನ್ನು ಅಂಟಿಕೊಂಡಿಲ್ಲ.
ಆದ್ರೆ ಆಕಾಶ ಮಾತ್ರೆ ಇದು ಪ್ರಕಾಶ ಮಾತ್ರೆ ಅಸಂಗವಾಗಿದೆ. ಅಂದ್ರಿಂದ ಯಾವ್ದ್ರಿಂದಲೂ ಅದ ಇಟ್ಕೊಂಡಿಲ್ಲ ಅಂದ್ರ ಅರ್ಥ ಏನು? ಯಾವ ನೀರಿಂದ ತೊಯ್ದಿಲ್ಲ, ಯಾವ್ದ್ರಿಂದ ಹೊಲಸಾಗಿಲ್ಲ, ಯಾವ್ದ್ರಿಂದ ಅಗಂದಾಗಿಲ್ಲ ಅಥವಾ ಹೊಲಸಾಗಿಲ್ಲ. ಕಾನ್ಶಿಯಸ್ ಈಸ್ ಅಸಂಗ ಅಂಡ್ ದೇರ್ ಫೋರ್ ನಾಟ್ ಟೇಂಟೆಡ್. ಯಾವ್ದಾರ ಅದಕ್ಕೆ ಲೇಪನ, ಯಾವ್ದ್ರದ್ದು ಲೇಪನ ಇಲ್ಲ, ಅಸಂಗವಾಗಿದೆ. ಬಂದ್ರ ನೋಡ್ರಿ ಗುರುಗಳು, ಸಿನ್ಸ್ ಅಲ್ಲಿಂದ ಓದ್ರಿ. Since the consciousness is all pervading, ಬಂದರ್ ತೋರಿ. ಹಲೋ ನಮ್ದಾರ್ ಸರ ಬಂದಿಲ್ಲೇನ್ರಿ? ಫೋಟೋ ಅದ ಇದು. ಅಲ್ಲ ನನಗ್ ಏನದ ಹೆಚ್ಚು ಕಡಿಮೆ ಆದ್ರೆ ನೀವು ಹೇಳ್ರಿ, ಮತ್ತ ಹಂಗ ನಾವ್ ಹಂಗ ಹೋಗುದಿಲ್ಲ. ಇಲ್ಲ ನಾಮದಾರ್ ಗುರುಗಳು ಬಂದಾರ್ರಿ, ಅದನ್ನ ನಾ ಕೇಳಿದ್ರಿ. ಅವ್ರು ಕಂಟಿನ್ಯೂ ಮಾಡ್ರಿ ನಾ ಅದೇನಂತಂದ್ರು. ಅದಕ್ಕೆ ನನಗ ಗಾಡಿ ಹೋಗ್ತಿರ್ತೈತ್ರಿಪ್ಪ, ಸ್ವಲ್ಪ ಕೈ ಐತಲ್ಲ ಇಲ್ಲಿ ಒಂದಿಟ್ಟು ಬಡದ್ ಬಿಡ್ರಿ, ನನ್ನ ಲಕ್ಷ ಪುಸ್ತಕ ಕಡೆ ಇರ್ತೈತಿ, ಬಂದ ಅದು ಗೊತ್ತಾಗೋದಿಲ್ಲ ಅನ್ನೋದು ನನಗ ಯಾರೋ ಒಬ್ರು ನೆನಪು ಮಾಡ್ಬೇಕಿಷ್ಟ. ಆಯ್ತಾಯ್ತು, ಓಕೆ ಸರ್, ಓಕೆ. ಅಲ್ಲ ನಾವು ಓದ್ತಿರ್ತೇನೆ, ಎಲ್ಲೇ ಒಂದ್ ಹೆಚ್ಚು ಕಡಿಮೆ ಆದ್ರ ಆಗ ಒಂದ್ ಈಟ ಕೈ ಅದಲ್ಲ ಬಡದ್ ಬಿಡ್ರಿ. ಕಾನ್ಶಿಯಸ್ನೆಸ್ ಆಲ್ ಪ್ರಿವೇಡಿಂಗ್, ಎಲ್ಲಾ ಕಡೆ ಇದ್ರು ಕೂಡ ಅದು ಒಂದೇ ಅದ, ಎರಡಿಲ್ಲ. ಅನೇಕ ರೂಪದಿಂದ ಆಕಾರದಿಂದ ತೋರಿದ್ರು ಕೂಡ ಅದು ಇರುವುದೇನದ, ಒಂದೇ ಅದ, ಒಂದೇ ಚೈತನ್ಯ. ಜೀವ ರೂಪನೂ ಆಗ್ಬಹುದು, ಈಶ್ವರ ರೂಪನೂ ಆಗ್ಬಹುದು, ಜಗದಾದಿ ರೂಪಗಳನ್ನು ಆಗ್ಬಹುದು, ಪಿಂಡಾಂಡ ಬ್ರಹ್ಮಾಂಡದಲ್ಲಿ ಇರಬಹುದು, ಆದ್ರೆ ಇರೋದು ಒಂದೇ ಅನ್ನುವಂಥದ್ದು ಹೇಳಿದ್ರು. ಆಲ್ ಪ್ರಿವೇಡಿಂಗ್, ಇಟ್ ಇಸ್ ಒನ್, ಏಕ ಅದ್ವೈತ ಅಂತ ಹೇಳಿದ್ರಲ್ಲ, ಒಂದ್ ಸೂತ್ರ ಹೇಳಿದ್ರು, ASNS, ಏಕಂ ಸಾರಂ ನಿತ್ಯಂ ಸತ್ಯಂ ಅನ್ನುವಂತ ಸೂತ್ರ ಏನದಲ್ಲ, ಅದು ಎಲ್ಲ ಕಡೆ ಒಂದ ಅನ್ನುವಂಥದ್ದು ಹೇಳ್ತದ. ದ ಮೀಡಿಯಾ ಹ್ಯಾಸ್ ಮಲ್ಟಿಸಿಟಿ, ಆ ಮೀಡಿಯಾದಲ್ಲಿ ವ್ಯತ್ಯಾಸ. Philosophically, this is significant because the other philosophies, such as Sankhya, believe in multiple Atmas, one for each body. One Atma manifests as a plural, and therefore it is called Jagata Karana. ನಮ್ಮದೊಂದು ತತ್ವಜ್ಞಾನ ಬಿಟ್ರೆ, ವೇದಾಂತಿಗಳ ಒಂದು ಈ ಜ್ಞಾನವಾದ ಬಿಟ್ರೆ ಉಳಿದ ಕಡೆ ಇದಿಲ್ಲ, ಎಲ್ಲ ದ್ವೈತ ಪರ ಹೇಳ್ಕೊಂತ ಬರ್ತಾರೆ. ಈ ವಿಶೇಷವಾಗಿ ಸಾಂಖ್ಯ ನೋಡ್ರಿ, ಆತ್ಮಗಳು ಅನೇಕ ಅದಾವ, ಎಲ್ಲಾ ದೇಹದಲ್ಲಿ ಒಂದೊಂದು ಆತ್ಮ ಅದಾವ, ಅದಕ್ಕೆ ಆತ್ಮಗಳು ಬಹಳ ಅದಾವ. ಆದ್ರೆ ಅವ್ರು ಮತ್ತೆ ನಿತ್ಯ ಅಂತ ಹೇಳ್ತಾರೆ, ಪೂರ್ಣ ಅಂತ ಹೇಳ್ತಾರೆ. ಅನೇಕ ಅಂದ್ರೆ ಹೆಂಗ್ ಪೂರ್ಣ ಆಗ್ತದ? ಅದು ಆಗೋದಿಲ್ಲ. ನಾವ್ ಹೇಳ್ತೀವಿ ಆತ್ಮ ಒಂದೇ ಅದ, ಉಪಾಧಿಗಳಿಂದ ಬೇರೆ ಬೇರೆ ಅದ, ಉಪಾಧಿಗಳಿಂದ ಬೇರೆ ಬೇರೆ ಕಾಣ್ತದ, ಇರುವುದು ಒಂದೇ ಅಂತ ನಾವ್ ಅಂತೀವಿ. ಅವ್ರದ್ದು ಹಂಗಲ್ಲ. ಆದ್ರಿಂದ ಉಳಿದ ಫಿಲಾಸಫಿ ಬೇರೆ ಬೇರೆ ತರ್ಕ ಮತ್ತುಗಳನ್ನು ಹೇಳ್ಕೊಂತ ಹೋದ್ರೆ ನಮ್ಮದ್ ಹಂಗಿಲ್ಲ. ಒನ್ ಫಾರ್ ಈಚ್ ಬಾಡಿ ಅವ್ರು ಹೇಳ್ತಾರ, ಎಲ್ಲಾ ದೇಹಗಳಿಗೆ ಒಂದೊಂದು ಆತ್ಮ ಆಯ್ತ ಅಂತ ಹೇಳ್ತಾರ. ಒನ್ ಆತ್ಮ ಮ್ಯಾನಿಫೆಸ್ಟ್ ಆಸ್ ಎ ಪ್ಲೂರಲ್, ಅದ ಆತ್ಮ ಅನೇಕ ರೀತಿಯಿಂದ ಅದು ತೋರ್ತದ ಪ್ಲೂರಲ್ ಆಗಿ. ಅಂಡ್ ದೇರ್ಫೋರ್ ಇಟ್ ಇಸ್ ಕಾಲ್ಡ್ ಜಗತ್ತ ಕಾರಣ, ಅದೇ ಜಗತ್ತಿಗೆ ಕಾರಣ ಆಗದ ಅಂತ ಹೇಳ್ತಾರ. ದೆನ್ ಲಾರ್ಡ್ ಯಮ ಪಾಯಿಂಟ್ಸ್ ಔಟ್ ದಟ್ ಆತ್ಮ ಇಸ್ ಎಟರ್ನಲ್. ಯಮ ಪರಮಾತ್ಮ ಹೇಳ್ತಾನೆ ಎಂ ರೂಪದಿಂದ, ನಿತ್ಯದ ಅದು ಆತ್ಮ. ಎನಿ ಪ್ರಾಡಕ್ಟ್ ಈಸ್ ಅನಿತ್ಯಂ, ಬಟ್ ದ ಕಾಸ್ ಈಸ್ ಅನಿತ್ಯಂ ಹೇಳ್ತಾರ. ಸಂಯುಕ್ತ ರೀತಿಯಿಂದ ನೋಡಿದಾಗ, ಜಗದಾದಿ ರೂಪದಿಂದ ನೋಡಿದಾಗ ಅದು ಅನಿತ್ಯದ, ಆದರೆ ಅದರ ಕಾರಣ ರೂಪದಿಂದ ನೋಡಿದಾಗ ಅದು ನಿತ್ಯನದ. ಕಾರಣವಾದಂತ ಪರಬ್ರಹ್ಮ, ಇದು ಕಾರ್ಯರೂಪವಾದ ಜಗತ್ತು, ಎರಡು ಕೂಡಿದಾಗಿದ್ದಾಗ ಅದು ಅನಿತ್ಯನ ಆಯ್ತದ. ಆದ್ರೆ ಒಂದು ನಿತ್ಯವನ್ನ ಗುರುತಿಸಲಾರದೆ ಎಲ್ಲವನ್ನೂ ಒಂದೇ ಇದರ ಹಾಕಿ ನೋಡ್ತಾ ಇದ್ದೀವಿ. ಯಾವ ಆತ್ಮನಾತ್ಮ ವಿವೇಕದಿಂದ ಅವನು ಬೇರ್ಪಡಿಸಿ, ಆತ್ಮ ಒಂದು ಬೇರೆ ಅದ, ಇವುಗಳಿಗೆ ವಿಲಕ್ಷಣವಾಗಿ ಅದು ನಿತ್ಯದ ಹಾಗೂ ಆತ್ಮ ಸ್ವರೂಪದ ಅನ್ನುವಂತ ತಿಳುವಳಿಕೆ ಮಾಡಿಕೊಂಡಾಗ ಮಾತ್ರ ನಾವು ಅದನ್ನ ತಿಳಿಯಾಕ ಬರ್ತದ ಅಂತಾರ. ಇದು ಎಟರ್ನಲ್ ಅಥವಾ ನಿತ್ಯ ಅಂತ ಗೊತ್ತಾಗ್ತದೆ. ಎನಿ ಪ್ರಾಡಕ್ಟ್ ಏನದಲ್ಲ ಅದು ನಿತ್ಯ, ಬಟ್ ದ ಕಾಸ್ ಈಸ್ ನಿತ್ಯ, ಕಾರಣ ಮಾತ್ರ ಯಾವಾಗಲೂ ನಿತ್ಯನೇ ಇರ್ತದ. ಕ್ಲೇ ಎಕ್ಸಿಸ್ಟೆಡ್ ಬಿಫೋರ್ ದ ಪಾಟ್. ಯಾಕೆ? ಗಡಿ ತಯಾರಾಗೋಕ್ಕಿಂತಲ್ಲ ಮಣ್ಣು ಅದಲ್ಲ, ಅದೈತಿಲ್ಲೋ, ಇರಿಕೆ ಐತಿಲ್ಲೋ, ಗಡಿಗೆ ಇದ್ದಾಗೂ ಅದ, ಗಡಿಗೆ ನಾಶ ನಂತರ ಅದ, ಗಡಿಗೆ ಆಗುವಾಗ ಮಣ್ಣಿನಿಂದ ಆಗ್ಯದ. ಇನ್ ದ ಪಾಟ್ ಅಂಡ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್
ಆಫ್ಟರ್ ಪಾಟ್ ಇಸ್ ಡಿಸ್ಟ್ರಾಯ್ಡ್. ಆ ಮಣ್ಣಿನ ಪೂರ್ವದಲ್ಲಿರುವಂತ ಮಣ್ಣೆ ಅದು ನಾಶ ನಂತರ ಕೂಡ ಅದ ಗಡಿಗಿದ್ದಾಗಿಲ್ಲೇನು ಅಲ್ಲಿ ಎಲ್ಲಿ ಮುಟ್ಟಿದ್ರು ಕೂಡ ಮಣ್ಣ ಅದ. ಆದ್ರ ನಾಮ ರೂಪದಿಂದ ಮಧ್ಯದಲ್ಲಿ ತೋರಿಸಿಕೊಂಡು ನಾವು ಭ್ರಾಂತಿಯನ್ನು ಉಂಟು ಮಾಡಿದ್ವಿ, ವ್ಯವಹಾರ ಕಾರಣ. ಆದ್ರೆ ಇರೋದೇನು ಮಣ್ಣ. ಪ್ಲೇ ಎಕ್ಸಿಸ್ಟ್ ಇನ್ ಆಲ್ 3 periods ಆಫ್ ಟೈಮ್. ಅದನ್ನ ಹೇಳಿದ್ರು ನೋಡ್ರಿ. ಆ ಒಂದು ಮಣ್ಣು 3 ಕಾಲಗಳಲ್ಲಿ ಅದ, ಮೂರುದಲ್ಲಿ ಅದ, ಹಾಗೂ ಮಧ್ಯದಲ್ಲಿ ವರ್ತಮಾನದಲ್ಲಿಯೂ ಅದ, ನಾಶ ನಂತರ ಅದ. ಅದಕ್ಕೆ ಏನ್ ಆಗಿಲ್ಲ, ಮಣ್ಣ ಅದ. ವಿಕಾರೋ ನಾಮಧೇಯ ಮೃತಿಕಿತ್ತೇವ ಸತ್ಯಂ. ಪಾಸ್ಟ್, ಪ್ರೆಸೆಂಟ್ ಅಂಡ್ ದ ಫ್ಯೂಚರ್ ಎಲ್ಲಾ ಕಡೆ ಅದು ಮಣ್ಣ ಅದ. ದ ಪಾಟ್ ಈಸ್ ಸಬ್ಜೆಕ್ಟ್ ಟು ದಿ ಬರ್ತ್ ಅಂಡ್ ಡೆತ್. ಆದರೆ ನಾಮರೂಪದಿಂದ ತೋರ್ತಕ್ಕಂತ ಗಡಿ ಎಂದದಲ್ಲ ಅದು ನಾಶ ಆಗ್ತದ. ಅದಕ್ಕೆ ಹುಟ್ಟು ಸಾವುಗಳದಾವ. ಹಂಗೆ ದೇಹಕ್ಕೆ ಹುಟ್ಟು ಸಾವುಗಳದಾವ. ದೇಹಕ್ಕೆ ಸಾಕ್ಷಿ ಆದಂತ ಆತ್ಮನಿಗೆ ಇಲ್ಲ. ದೇಹ ಹುಟ್ಟಿದಾಗ ನಾವು ಹುಟ್ಟಿದಿ, ದೇಹ ಹೋಗುವಾಗ ನಾಶ ಆಗ ನಾವು ಸತ್ತಿ ಅಂತೀವಿ. ನಾ ಯಾವಾಗೂ ಸತ್ತಿಲ್ಲ, ಯಾವಾಗೂ ನಾಶ ಆಗಿಲ್ಲ, ನಾ ಅಮರ ಅದೀನಿ ಅನ್ನುವಂತ ತಿಳ್ಕೊಬೇಕಾಗಿರೋದು. ಆತ್ಮ ಬೀಯಿಂಗ್ ದ ಜಗತ್ತ ಕಾರಣ. ಈ ಜಗತ್ತಿಗೆ ಏನದ ಆತ್ಮನೇ ಕಾರಣ ಇದಾನೆ. ಇಟ್ ಇಸ್ ನಿತ್ಯ. ಇದನ್ನ ನಾವು ಗಟ್ಟಿಯಾಗಿ ಯಥಾರ್ಥವಾಗಿ ತಿಳ್ಕೊಬೇಕಾಗಿತ್ತು. ಈ ಜಗತ್ತ ತೋರ್ಲಿ ತೋರ್ದೆ ಇರ್ಲಿ, ಇದು ಭಾವ ರೂಪದಿಂದ ಇರ್ಲಿ ಅಭಾವ ರೂಪದಿಂದ ಇರ್ಲಿ ಪ್ರಳಯ ಆದಾಗ, ಆದ್ರೆ ಭಾವ ಅಭಾವಗಳನ್ನ ಎದಿಟ್ಟರಿತಕ್ಕಂತ ನಿತ್ಯ ಸಾಕ್ಷಿಯಾದಂತ ಸಾಕ್ಷಿ ರೂಪವಾದಂತ ಆತ್ಮ ಒಬ್ಬನೇ ಇದ್ದಾನೆ. ಏಕಮೇವ ಅದ್ವಿತೀಯ ಬ್ರಹ್ಮ. ಆ ಏಕಮ ಅದ್ವಿತೀಯ ಬ್ರಹ್ಮ ಅಂದ್ರೆ ಯಾರು? ಅದು ನಾನೇ ಅನ್ನುವಂತ ಗಟ್ಟಿ ಮುಟ್ಟಾದಂತ ತಿಳುವಳಿಕೆ ಯಮಧರ್ಮ ಮಾಡಿಕೊಡ್ತಾ ಇದ್ದಾನೆ. ಇಟ್ ಇಸ್ ಅ ನಿತ್ಯ. ಇಟ್ ಇಸ್ ಅ ಒನ್ ಕಾಸ್ ಫಾರ್ ಆಲ್ ಪೆರಿಷಬಲ್ ಇಫೆಕ್ಟ್. ಇವನು ನಾಶ ರಹಿತವಾದಂತ ಯಾ ತತ್ವದಲ್ಲ, ಇವೆಲ್ಲವುಗಳಿಗೂ ನಾಶವಂತದವ, ಅವುಗಳಿಗೆ ಸಾಕ್ಷಿಯಾದಂತ ಇದು ಒಂದ. ನಾಶವಂತಾದವುಗಳಲ್ಲಿ ನಾಶರಹಿತವಾದಂತ ಆತ್ಮ ಅಂತ ತಿಳ್ಕೊಡ್ರಿ, ಗುರುತಿಸ್ರಿ. ಇದು ನಾಶವಂತದ, ಇದು ತೋರುದು ಅಡಗುದನ, ಇದರ ಬಗ್ಗೆ ಬಡವಿ ಬೇಡ. ನಾಶರಹಿತವಾದಂತ ಆತ್ಮನೇ ನಾ ಇದೀನಿ ಅನ್ನುವಂತ ತಿಳ್ಕೊಳ್ಳೋದು ಬಹಳ ವಯಸ್ಸದ. ಈ ರೀತಿ ಯಮಧರ್ಮ ಆತ್ಮ ಸ್ವರೂಪದ ಯಥಾರ್ಥ ನಿಶ್ಚಯವನ್ನ ನಮಗೆ ಮಾಡಿಕೊಟ್ಟು ಮತ್ 3ನೇ ವಲ್ಲಿಗೆ ಬರ್ತಾನೆ. 3ನೇ ವಲ್ಲಿ ಏನದ? ಮಂತ್ರ 1 to 4, 1ರಿಂದ 4ರವರೆಗೆ ಇರುವಂತ ತಿರುಳನ್ನ ರಸವನ್ನ ನಮಗ ಈಗ ಮತ್ತ ಜ್ಞಾಪಿಸ್ಕೊಡ್ತಾ ಇದ್ದಾನೆ. ಲಾರ್ಡ್ ಯಮ ಸಮರೈಸ್ ಆತ್ಮ ಸ್ವರೂಪಂ. ಅದನ್ನ ಇನ್ನಷ್ಟು ಸಂಕ್ಷಿಪ್ತ ಮಾಡಿ ಹೇಳ್ತಾನೆ ಇಲ್ಲಿ. ದಟ್ ಈಸ್ ರಿವೀಲ್ಡ್ ಇನ್ ದ ಪ್ರೀವಿಯಸ್ ಸೆಕ್ಷನ್. ಈಗಾಗಲೇ ಹಿಂದಿನ ಅಧ್ಯಾಯದಲ್ಲಿ ನಾವು ಹೇಳ್ಕೊಂಡು ಬಂದಿವಲ್ಲ. ಹಿ ಹೈಲೈಟ್ಸ್ ಒನ್ ಫೀಚರ್ ಇನ್ ದೀಸ್ 4 ಮಂತ್ರ. ಆದ್ರೆ ಒಂದು ತತ್ವವನ್ನ ಈ 1ರಿಂದ 4 ಮಂತ್ರಗಳಲ್ಲಿ ಹೈಲೈಟ್ ಮಾಡ್ತಾನೆ, ಎತ್ತಿ ತೋರಿಸ್ತಾನೆ. ಆತ್ಮ ಈಸ್ ಇಂಟೆಲಿಜೆಂಟ್ ಆಸ್ ವೆಲ್ ಆಸ್ ದ ಮಟೀರಿಯಲ್ ಕಾಸ್ ಆಫ್ ದ ಯೂನಿವರ್ಸ್. ಏನ್ ತೋರಿಸ್ತಾನೆ? ಇದು ಆತ್ಮ ಇರೋದ ಜ್ಞಾನ ಸ್ವರೂಪದ, ಅರು ಸ್ವರೂಪದ. ಆತ್ಮ ಈಸ್ ಇಂಟೆಲಿಜೆಂಟ್ ಆಸ್ ವೆಲ್ ಆಸ್ ದ ಮಟೀರಿಯಲ್ ಕಾಸ್ ಆಫ್ ದ ಯೂನಿವರ್ಸ್. ಈ ಒಂದು ಈ ಜಗತ್ತಿಗೆ ಬಿಡುಗಡೆ. ಓಕೆ, ಮಂತ್ರ 1 to 4 3rd ವಲ್ಲಿ ಬಾಡಿಗಿಂದ ಹೇಳಿದ್ರು. ಲಾರ್ಡ್ ಯಮ ಸಮರೈಸಸ್. ಲಾರ್ಡ್ ಯಮ ಸಮರೈಸ್ ಆತ್ಮ ಸ್ವರೂಪ. ಮತ್ತೊಮ್ಮೆ 3ನೇ ವಲ್ಲಿಯೊಳಗ, ಈ 2ನೇ ಅಧ್ಯಾಯದ 3ನೇ ವಲ್ಲಿಯೊಳಗ 1ರಿಂದ 4ನೇ ಮಂತ್ರದೊಳಗ ಯಮಧರ್ಮರಾಯ ಮತ್ತೊಮ್ಮೆ ಆತ್ಮ ಸ್ವರೂಪವನ್ನು ಹೇಳಾಗತ್ತಾರೆ. ಯಾಕೆ ಹಿಂಗ ಆತ್ಮ ಸ್ವರೂಪವನ್ನು ಮೇಲಿನ ಮೇಲೆ ಹೇಳಾಗತ್ತಾರ ಅಂದ್ರೆ ನಮ್ಮ ನಿಧಿಧ್ಯಾಸನಕ್ಕ ಅನುಕೂಲ ಆಗ್ಲಿ ಅಂತ. ಈಗ ನಾವು ಶರೀರ ತಕೊಂಡು ಎಷ್ಟು ವರ್ಷ ಎಷ್ಟು ಜನ್ಮ ಜಪ ಮಾಡಿವಿ. ನಾನು ಶರೀರ, ನಾನು ಮನಸ್ಸು ಅಂತ ಎಷ್ಟು ಒಪ್ಪೆ ಮಾಡಿವ್ರಿ, ಎಷ್ಟು ಜನ್ಮಾಂತರ ಮಾಡಿವಲ್ಲ ನಾವು ಸಾಧನೆ. ಹಂಗ ಇದು ಈಗ ಅದು ಹೋಗ್ಬೇಕಂತಂದ್ರ ಒಮ್ಮೆ ಹೋಗುದಿಲ್ಲ. ಅದಕ್ಕೆ ಹಗಲೆಲ್ಲ ನಾನು ಆತ್ಮ ಅದೇನಿ, ನಾನು ಅನಾತ್ಮ ಅಲ್ಲ, ನಾ ಆತ್ಮ ಅದೇನಿ, ನಾ ಅನಾತ್ಮ ಅಲ್ಲ, ನಾ ವ್ಯಾಪಕ ಅದೇನಿ, ನಾ ಸದ್ರೂಪ ಅದೇನಿ, ನಾ ಚಿದ್ರೂಪ ಅದೇನಿ, ನಾ ಆನಂದ ರೂಪ ಅದೇನಿ, ನಾ ಎಲ್ಲದಕ್ಕೂ ಅವಕಾಶ ಕೊಟ್ಟಾವದೀನಿ, ನನ್ನಲ್ಲಿ ಜಗತ್ತದ, ಜಗತ್ತಿನಲ್ಲಿ ನಾನಿಲ್ಲ. ಹಿಂಗೆಲ್ಲ ನಿಧಿಧ್ಯಾಸನ ಮಾಡ್ಬೇಕು ಅನ್ನೋ ಉದ್ದೇಶಕ್ಕ ಆತ್ಮ ಸ್ವರೂಪವನ್ನ ಭಗವಂತ ಅಂದ್ರೆ ಯಮಧರ್ಮರಾಯ ಇದು ಹೇಳಾಗತ್ತ. ಏನ್ ಹೇಳಿದ ಅಂತ ಈ 4 ಮಂತ್ರದೊಳಗ, ಆತ್ಮ ಈಸ್ ಇಂಟೆಲಿಜೆಂಟ್ ಆಸ್ ವೆಲ್ ಆಸ್ ಮಟೀರಿಯಲ್ ಕಾಸ್ ಆಫ್ ದ ಯೂನಿವರ್ಸ್. ಅಂದ್ರ ಇಂಟೆಲಿಜೆಂಟ್ ಕಾಸ್ ಮತ್ತು ಮಟೀರಿಯಲ್ ಕಾಸ್ ಅಂದ್ರ ಇಲ್ಲಿ ನಿಮಿತ್ತ ಕಾರಣ ಮತ್ತು ಉಪಾದಾನ ಕಾರಣ ಆದವನ್ನ ಭಗವಂತನೇ ಅಂತ ಅರ್ಥ ಮಾಡ್ತಾರೆ. ಬೆಳಗಿನ ಉಪಾದಾನ ಕಾರಣ ಯಾರ್ರಿ? ಕುಂಬಾರ. ಉಪಾದಾನ ಕಾರಣ ಯಾರ್ರಿ? ಮಣ್ಣು. ನಿಮಿತ್ತ ಕಾರಣ ಯಾರ್ರಿ? ಕುಂಬಾರ.
ಒಂದು ಬಂಗಾರದ ಆಭರಣ ಮಾಡಕ್ಕೆ ಉಪಾದಾನ ಕಾರಣ ಯಾವ್ದ್ರಿ? ಬಂಗಾರ. ಇದು ಬಂಗಾರ, ಮಣ್ಣು. ಎಲ್ಲಿ ಗಡಿಗೆಗೆ ಹೇಳ್ಬೇಕಾದಾಗ ಉಪಾದಾನ ಕಾರಣ ಮಣ್ಣು. ಆಭರಣ ಬಂಗಾರದ ಆಭರಣ ಮಾಡ್ಬೇಕಾದಾಗ ಉಪಾದಾನ ಕಾರಣ ಬಂಗಾರ. ಅಲ್ಲಿ ನಿಮಿತ್ತ ಕಾರಣ ಕುಂಬಾರ, ಇಲ್ಲಿ ಹಕ್ಕ ಸಾಧಿದ ನಿಮಿತ್ತ ಕಾರಣ ಅದ. ಹಂಗ ಜಗತ್ನಾಗ ನಾವು ಉಪಾದಾನ ಕಾರಣ ನಿಮಿತ್ತ ಕಾರಣ ಬೇರೆ ಬೇರೆ ನೋಡ್ತೇವಿ. ಇಲ್ಲಿ ಏನಾಗೈತಿ ಅಂದ್ರ ಉಪಾದಾನ ಕಾರಣನು ಪರಮಾತ್ಮನ ಅದಾನ, ನಿಮಿತ್ತ ಕಾರಣನು ಪರಮಾತ್ಮನ ಅದಾನ. ಅಂದ್ರ ಭಿನ್ನ ಭಿನ್ನ ಇಲ್ಲ, ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅದ. ನಾ ಹೇಳ್ಕೊಂತ ಬಂದಿದ್ದೀನಿ, ಯಾವಾಗ ಯಾವಾಗ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಇರ್ತದ ಅವಾಗ ಸ್ವಪ್ನವನ್ನ ನೆನೆಸ್ಕೊಳ್ರಿ. ಸ್ವಪ್ನ ದೃಶ್ಯ ಮತ್ತು ಸ್ವಪ್ನ ದೃಶ್ಯ ಆದವ್ರು ಯಾರ್ರಿ? ಅವನೇ. ಅವ ಒಬ್ಬನ ಅದಾನ, ಅವನ ದೃಶ್ಯ ಆಗ್ಯಾನ, ಅವನ ದೃಶ್ಯ ಆಗ್ಯಾನ ಸ್ವಪ್ನದಾಗ. ಹಂಗ ಇಲ್ಲಿ ಈ ಜಗತ್ತಾದವನು ಅವನ, ಆ ಜಗತ್ತು ಮಾಡೋ ನಿಮಿತ್ತ ಕಾರಣನು ಅವನ. ಯಾರು? ಪರಮಾತ್ಮನ ಒಬ್ಬನ ಅದಾನ. ಅದಕ್ಕ ಯಾವಾಗ ಯಾವಾಗ ಭ್ರಮ ಇರ್ತೈತಿ, ಯಾವಾಗ ಯಾವಾಗ ಭ್ರಮ ಇರ್ತೈತಿ ಅವಾಗ ನಿಮಿತ್ತ ಮತ್ತು ಉಪಾದಾನ ಕಾರಣ ಒಂದೇ ಇರ್ತದ ಅನ್ನುವಂಥದ್ದನ್ನ ತಿಳ್ಕೊಳ್ರಿ. ಇದು ತಿಳಿಯಾಕ ಆಗ್ಲಿಲ್ಲ ನಮಗ, ಏನೋ ಗಂಜಿಜಿ ಆಗ್ತದೆ ಅಂದ್ರ ಸಾಮಾನ್ಯರಿಗೆ ಒಂದು ಉದಾಹರಣೆ ಕೊಟ್ಟ. ಯಾವುದು ಉದಾಹರಣೆ? ಏಳ್ರ ಹುಳು. ಏಳ್ರ ಹುಳುಗೆ ನಿಮಿತ್ತ ಕಾರಣ ಏನು? ಆ ಜೊಲ್ಲು. ಉಪಾದಾನ ಕಾರಣ ಜೊಲ್ಲು, ನಿಮಿತ್ತ ಕಾರಣ ಜೇಡ್ರ ಹುಳು. ಆ ಜೇಡ್ರ ಬಲೆಯನ್ನು ತಯಾರು ಮಾಡ್ತದ. ಅದು ಹೊರಗಿಂದ ಏನು ತರೋದಿಲ್ಲ, ತನ್ನಿಂದ ತನ್ನ ಉಗುಳಿಂದ ತಯಾರು ಮಾಡ್ತದ. ಹೆಂಗೋ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಅದನ್ನ ಯಾರಿಗೆ ತಿಳಿದಿದ್ದು ಮೊದಲೇದ್ದು ಅದು ಉತ್ತಮ ಅಧಿಕಾರಿಗಳು. ಯಾರಿಗೆ ಅದು ತಿಳಿದಿಲ್ಲ ಇದು ಹೇಳ್ಕೊಡ್ರಿ. ಎಲ್ಲಿ ನೀವು ಉತ್ತಮರಿರ್ಲಿ ಕನಿಷ್ಠರಿರ್ಲಿ ಎಲ್ಲರೂ ಕನಿಷ್ಠದಿಂದ ಹೋಗ್ಬೇಕಾಗ್ಯದ, ಹಂತ ಹಂತವಾಗಿ ಏರ್ಬೇಕಾಗ್ಯದ. ಈ ವೇದಾಂತ ಅನ್ನುವಂತ ಪರ್ವತವನ್ನ ಅಷ್ಟ ಹೋಗ್ಬೇಕಾಗ್ಯದ. ಇವತ್ತಿನ ನಾಳೆ ಆ ಭ್ರಮ ಅನ್ನೋದು ತಿಳಿತು. ಇದು ಕಲ್ಪನೆ, ಇದು ಭ್ರಮ ತಿಳಿತು. ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳಿ. ಇನ್ನು ಮುಂದಕ್ಕೆ ಉಪನಿಷತ್ ಎಕ್ಸಾಂಪಲ್ ಐಡರ್ ವಾಸ್ ಗಿವನ್ as both intelligent and material cause of the vapor. ಮುಂದಕ್ಕೆ ಉಪನಿಷತ್ತಿನ ಅಭ್ಯಾಸ ಮಾಡಿದ್ವಿ ನಾವು. ಅದ್ರಾಗ ನಾವು ಓದಿದ್ವಿ ಏನು? ಆ ಜೇಡುಗಳು ಅದಕ್ಕೆ ನಿಮಿತ್ತ ಕಾರಣ ಉಪಾದಾನ ಕಾರಣ. ಬಲಿ ತಯಾರು ಮಾಡ್ಲಿಕ್ಕೆ ಉಪಾದಾನ ಕಾರಣನು ಜೇಡುಗಳಾಗೈತಿ, ನಿಮಿತ್ತ ಕಾರಣನು ಜೇಡುಗಳಾಗೈತಿ. ಅದನ್ನ ಹೇಳಿದ್ವಿ. ಇಲ್ಲಿ ನಾನು ಕೊಪ್ಪಳದ ಹೇಳಿದೆ, ಅವ್ರು ಹೇಳಿಲ್ಲ ಅಪ್ಪವ್ರು. ಇಲ್ಲಿ ನಾ ಯಾಕೆ ಹೇಳಿದೆ ಅಂದ್ರ ಕೊಪ್ಪಳದ ಉದಾಹರಣೆ ನಿಮ್ ಲಘು ಮನದಟ್ಟಾಗ್ಲಿ, ಮಂದ ಮತ್ತು ಮಧ್ಯ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳಾಗ್ಲಿ ಸ್ವಪ್ನ ದೃಷ್ಟಾಂತದಿಂದ ಅನ್ನುವಂತ ಉದ್ದೇಶದಿಂದ ಕಳಕಳಿಯಿಂದ ಹೇಳಿದ್ರು. ಇನ್ನು ಮಂತ್ರ ನಂಬರ್ 5ರಿಂದ 13ವರೆಗೆ ಏನ್ ಹೇಳ್ತಾನ ಯಮಧರ್ಮರಾಯ ಅಂದ್ರ, ವೇರಿಯಸ್ ಪ್ರಿಪರೇಟರಿ ಡಿಸಿಪ್ಲಿನ್ಸ್ ಇಷ್ಟನ್ನ ತಿಳ್ಕೊಬೇಕಾದ್ರೆ ಏನೇನು ತಯಾರಿ ಮಾಡ್ಕೋಬೇಕಾಗ್ತದ ಸಾಧಕ ಅನ್ನುವಂಥದ್ದನ್ನ ಪಾಯಿಂಟ್ ವೈಸ್ ಹೇಳ್ಕೊಂತ ಬರ್ತಾನ. 4 ಪಾಯಿಂಟ್ ಹೇಳ್ತಾನ. ಏನೇನ್ ಹೇಳ್ತಾನ? ಒಂದೇದು ಅಂದ್ರ ಮೊದಲೇ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ ಅಂತ ಗುರುತಿಸ್ಬೇಕು. ಒಂದೇ ಪಾಯಿಂಟ್ ಏನಂತ ಗುರುತಿಸ್ಬೇಕು? ಮನುಷ್ಯ ಜನ್ಮದಲ್ಲಿ ಮಾತ್ರ ಆತ್ಮಜ್ಞಾನ ಆಗ್ತದ. ಇದನ್ನ ನಾವು ಬೇರೆದಕ್ಕೆ ಬಳಸಿದ್ರ ಆತ್ಮಜ್ಞಾನಕ್ಕೆ ಬಳಸಿದ್ರೆ ಇದನ್ನ ನಾವು ಸರಿಯಾಗಿ ಬಳಸಿಕೊಂಡಂಗ. ನಾವು ಶರೀರಕ್ಕೆ ಬಂದ ಮೇಲೆ ನಾವು ಮತ್ತು ಇದನ್ನ ಮಕ್ಕಳನ್ನ ಹಿಡಿಯಾಕ, ಮನಿ ಕಟ್ಟಾಕ, ಹೊಲ ಹಿಡಿಯಾಕ ಬಳಸಾಕತ್ತೇವಂದ್ರ ಅದ್ರ ಸದುಪಯೋಗ ಮಾಡಿಲ್ಲ ಅಂತ ಅರ್ಥ. ಎದಕ್ ಬಳಸ್ಬೇಕು ಇದನ್ನ? ಆತ್ಮಜ್ಞಾನಕ್ಕಾಗಿ ಈ ಶರೀರವನ್ನು ಉಪಯೋಗ ಮಾಡಬೇಕು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಮೋಕ್ಷ ಸಾಧನೆಗೆ ಶರೀರ, ಆತ್ಮ ಸಾಧನೆಗೆ, ಆತ್ಮನ ಗುರುತಿಸ್ಲಿಕ್ಕೆ ಈ ಶರೀರದಲ್ಲಿ ಆದಂಗ ಬೇರೆ ಶರೀರದಲ್ಲಿ ಆಗುವುದಿಲ್ಲ. ಮುಂದೆ ಹಾಕಕ್ ಹೋಗ್ಬೇಡ್ರಿ. ನಾಳೆ ನೋಡು, ನಾಡ್ದು ನೋಡು, ಸ್ವಲ್ಪ ಕೆಲಸ ಒಂದಿಷ್ಟು ಮುಗಿಸ್ ಬಂದ ಆಮೇಲೆ ಆತ್ಮಜ್ಞಾನ ಮಾಡ್ಕೊಡೋದು ಅಂತ ಮುಂದೆ ಹಾಕಕ್ ಹೋಗ್ಬೇಡ್ರಿ. ಏನ್ ಮಾಡ್ಬೇಕ್ರಿ? ಅಲ್ರಿ ಈಗಿಲ್ಲ ಮುಂದಿನ ಜನ್ಮದಾಗ ಮಾಡ್ಕೊಳಕ್ ಆಗಲ್ಲ. ಏನು ಅಷ್ಟು ಅವಸರ ಐತ್ರಿ? ಈಗ ಒಂದ್ ಸ್ವಲ್ಪ ದುಡಿಮದಾವು, ಸ್ವಲ್ಪ ಇವು ಅದಾವು, ಅರ್ಜೆಂಟ್ ವಾರಿ ಅದಾವ, ಅವ್ನ ಮುಗಿಸ್ಕೋತೀನಿ.
ಅಂತಾರ ಇನ್ ಅದರ್ ಬರ್ತ್ ಇಟ್ ಇಸ್ ನಾಟ್ ಪಾಸಿಬಲ್. ಅಂದ್ರೆ ಮನುಷ್ಯ ಜನ್ಮ ಬರ್ತೈತಂತ ಗ್ಯಾರಂಟಿ ಇಲ್ಲ. ಮತ್ತೆ ಬೇರೆ ಜನ್ಮ ಬಂತಂದ್ರೆ ಏನ್ ಮಾಡವ? ನಮ್ಮ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಪಾಪ ಹೆಚ್ಚಿಗೆ ಇತ್ತಂದ್ರ ನಾವು ಮನುಷ್ಯರಾಗಿ ಹುಟ್ಟತನ ಅನೇಕ ಬೇರೆ ಜೀವಿಗಳಾಗಿ ಹುಟ್ಟಬಹುದು. ನಾಯಿ, ನರಿ, ಹಂದಿ, ಜಂತು ಆಗಿ ಹುಟ್ಟಬಹುದು. ಅವಾಗಂತೂ ಈ ಜ್ಞಾನ ತಿಳಿದಿಲ್ಲ. ಯಾಕ? ಅಲ್ಲಿ ಬುದ್ಧಿ ಅಷ್ಟೊಂದು ವಿಕಾಸ ಆಗಿಲ್ಲ. ಬುದ್ಧಿ ಆತ್ಮಜ್ಞಾನವನ್ನ ತಿಳ್ಕೊಳ್ಳುವಂತ ಬುದ್ಧಿ ಇದ್ರ ಎಲ್ಲದ ಅಂದ್ರೆ ಮನುಷ್ಯನ ಶರೀರದಲ್ಲಿ ಮಾತ್ರ ಅದ. ಇನ್ನ ಪಾಪ ಮಾಡಿದ್ನಿ ಅಂದ್ರೆ ಕೆಳಗಿನ ಅದೋ ಶರೀರ ಹೋಗ್ತೀವಿ, ಅಲ್ಲೇ ಆ ಬುದ್ಧಿ ಅಷ್ಟು ಬೆಳೆದಿಲ್ಲ. ಇಲ್ಲಪ್ಪ ನಾ ಬಹಳ ಪುಣ್ಯ ಮಾಡ್ತೀನಿ, ದೇವತಾದಿ ಜನ್ಮವನ್ನ ಪಡಿತೀನಿ. ದೇವತಾದಿ ಜನ್ಮದಾಗೂ ಕೂಡ ಆತ್ಮಜ್ಞಾನ ಆದ್ರೂ ಕೂಡ ಇಷ್ಟು ಕ್ಲಿಯರ್ ಆಗೋದಿಲ್ಲ. ಹರಿಯುವ ನೀರಿನಲ್ಲಿ ಕಂಡ ಮುಖದಂತೆ ಜ್ಞಾನ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಅವಸ್ಥೆಗಳು ಒಂದ, ದೇವತೆಗಳಿಗೆ ಜಾಗೃತ ಅವಸ್ಥೆ ಒಂದದ, 3 ಅವಸ್ಥೆಗಳು ಇಲ್ಲ. ನಮ್ಗ 3 ಅವಸ್ಥೆಗಳು ಏನದಾವು? ಬಹಳ ಸಹಾಯಕ ಅದಾವ. ಕನಸಿನಿಂದ ಎಚ್ಚರ ಆದ್ಮ್ಯಾಗ ಕನಸು ಸುಳ್ಳು ಅನ್ನೋದು ಪಕ್ಕ ಆಕತಿ. ಒಂದ್ ವೇಳೆ ಕನಸು ಇದ್ದಿದ್ದಿಲ್ಲ ಅಂದ್ರೆ ಈ ಜಗತ್ತು ಸುಳ್ಳು ಅನ್ನೋದಕ್ಕೆ ಬಹಳ ಕಷ್ಟ ಆಗ್ತದ. ಆತ್ಮೀಯರೇ, ವಿಚಾರ ಮಾಡಿ ನೋಡ್ರಿ. Even if you get knowledge in other lokas, it will be not clear. ಅಷ್ಟು ಕ್ಲಿಯರ್ ಆಗೋದಿಲ್ಲ, ಸ್ಪಷ್ಟ ಜ್ಞಾನ ಆಗೋದಿಲ್ಲ. ಕರಡಿ ಒಳಗ ಮುಖ ನೋಡ್ದಂಗ ಜ್ಞಾನ ಆಗ್ಬೇಕು ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ ಇನ್ನೇ ಜ್ಞಾನವನ್ನ ಪಡಿಬೇಕು. Only in the Brahmaloka it is possible, but the entry into Brahmaloka is very, very difficult. ಬ್ರಹ್ಮಲೋಕಕ್ಕೆ ಹೋದ್ರೇನು ಆಗ್ತದೆ, ಇಲ್ಲ ಅಂತಲ್ಲ. ಆ ಬ್ರಹ್ಮಲೋಕಕ್ಕೆ ಹೋದ್ರೆ ಯಥಾರ್ಥ ಜ್ಞಾನ ಆಗ್ತದೆ. ಹೆಂಗಂದ್ರ ಬಿಸಿಲು ನೆರಳಿನಂತೆ ಸ್ಪಷ್ಟ ಜ್ಞಾನ ಆಗ್ತದೆ. ಆದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಸಾಕಷ್ಟು ಉಪಾಸನೆಗಳನ್ನ ಮಾಡ್ಬೇಕು. ನೋಡ್ರಿ, ಉಪಾಸಕರು ಎಷ್ಟು ಪತ್ತೆ ಮಾಡ್ತಾರ, ಎಷ್ಟು ಆಹಾರ ಪತ್ತೆ, ಸ್ಥಾನ ಪ್ರತ್ಯಯ ಮಾಡ್ತಾರ. ಒಂದ್ ಕಡೆ ಇರುವುದಿಲ್ಲ, ಯಾವಾಗ್ಲೂ ತಮ್ಮ ಉಪಾಸನೆ ಒಳಗೆ ಇರ್ತಾರ. ಆಮ್ಯಾಗ ಸಾಯಬೇಕಾದ್ರೂ ಕೂಡ, ಮರಣ ಹೊಂದಬೇಕಾದ್ರೆ ಅವರು ಬ್ರಹ್ಮರಂಧ್ರದಿಂದ ಅದನ್ನ ಪ್ರಾಣವನ್ನ ಕಳಿಸ್ಬೇಕು. ನೇಮದವು ಉಪಾಸಕರಿಗೆ. ಪ್ರಾಣ ಹೋಗು ಮುಂದೆ ಇಂಥ ಉಪಾಸನೆಗಳ ಮಾಡ್ಬೇಕು ಅಂತ ನೇಮದವು. ಅದು ಕಷ್ಟ ಸಾಧ್ಯ ಅದ. ಬರೇ ಶಾಸ್ತ್ರ ಕೇಳಿ ತಿಳ್ಕೊಳಕ ನಮ್ಗ 7-11 ಆಗಾಕತೈತಿ. ಇನ್ನು ಉಪಾಸಕರಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮಲೋಕದಾಗ ನಾನು ಜ್ಞಾನವನ್ನ ಪಡಿತೀನಿ ಅಂದ್ರೆ ಅದು ಬಹಳ ಕಷ್ಟ ಸಾಧ್ಯ. ಇಲ್ಲ ಅಂತಲ್ಲ, ಮಾಡೋರು ಮಾಡ್ಬೋದ, ನಾವೇನ್ ಬೇಡ ಅನ್ನೋದಿಲ್ಲ. ಇಲ್ರಿ ನಾ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿನೂ ಸ್ಪಷ್ಟ ಜ್ಞಾನ ಆಗ್ತತಿಲ್ರಿ ಅಂದ್ರೆ ಆಕತಿ. ಅಲ್ಲಿನೂ ಸ್ಪಷ್ಟ ಜ್ಞಾನ ಆಗ್ತವೆ. ಅಲ್ಲಿ ಅವಸ್ಥಾತ್ರಯಗಳು ಇಲ್ಲಂದ್ರು ಏನಾಯ್ತು, ಅಲ್ಲಿ ನೆರಳು ಬೆಳಕಿನಂತೆ ಜ್ಞಾನ ಆಗ್ತದೆ. ನೆರಳು ಬೆಳಕಿನ ಜ್ಞಾನ ಹೆಂಗಾಗ್ತದ ಹಂಗ ಆಗ್ತದ ಅಂತ ಶಾಸ್ತ್ರ ಹೇಳ್ತದೆ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನ್ ಹೇಳ್ತಾರೆ ಇಲ್ಲಿ? ಆತ್ಮ ಅನಾತ್ಮ ವಿವೇಕ ಹೇಳ್ತಾರೆ. Seeing the real meaning of I is taught by the scriptures. ನಿಜವಾಗಿ ನಾನು ಅಂತೇವಿ, ಈ ಶರೀರಕ್ಕೆ ನಾನು ಅಂತೇವಿ, ಮನಸ್ಸಿಗೆ ನಾನು ಅಂತೇವಿ. ಈ ನಾನು ಅನ್ನೋದು ನಿಜವಾಗಿ ಯಾವುದು? ಶರೀರನೋ ನಾನು, ಮನಸ್ಸು? ಏನಾದ್ರು ಮನಸ್ಸು ಶರೀರ, ಈ ಶರೀರ ಮನಸ್ಸಿಗಿಂತ ನಾ ಏನ್ರ ಬೇರೆ ಇದೆ ನೀನು? ಒಮ್ಮೆ ಅಂತೇನಿ ನನಗ್ ಹಸಿವೆ ಆಗೈತಿ ಅಂತೇನಿ, ಅವಾಗ ನಾನು ಯಾರು? ಒಮ್ಮೆ ಅಂತೇನಿ ನನಗ್ ನಿರಳಿಕೆ ಆಗೈತಿ ಅಂತಿದಿ, ಅವಾಗ ನೀ ಯಾರು? ಒಮ್ಮೆ ಅಂತಿದಿ ನಾನು 90 kg ದಪ್ಪ ಆಗೇನಿ ಅಂತಿದಿ, ಅವಾಗ ನೀ ಯಾರು? ಒಮ್ಮೆ ಅಂತಿದಿ ಇಲ್ಲ ನೀ ಹೇಳು ಮುಂದಲ್ಲ ಇದ್ದಿದ್ದಿಲ್ಲ ಅಂತಾನ, ಅಲ್ಲೇ ಇದ್ದಲ್ಲೋ ಮತ್ತಂದ್ರ ಇಲ್ಲ ನಾನು ಶರೀರದಿಂದ ಇದ್ದೆ, ಮನಸ್ಸಿನಿಂದ ಇದ್ದಿದ್ದಿಲ್ಲ ಅಂದ್ರೆ ಮನಸ್ಸು ಎಲ್ಲೇ ಹೋಗಿತ್ತು ಅಂತ ಹೇಳಿ ನಾನು ಮನಸ್ಸು ಅಂತಿದಿ. ಒಮ್ಮೆ ಮನಸ್ಸು ಅಂತಿದಿ, ಒಮ್ಮೆ ಪ್ರಾಣ ಅಂತಿದಿ, ಒಮ್ಮೆ ಶರೀರ ಅಂತಿದಿ. ನೀ ನಿಜವಾಗಿ ಯಾರು ತಮ್ಮ? ಗುರುಮುಖದಿಂದ ಶಾಸ್ತ್ರಗಳ ಮುಖಾಂತರ ವಿಚಾರ ಮಾಡಿ ನೋಡು, ನೀ ಯಾರದಿದಿ, ನಿಜವಾಗಿ ನೀ ಯಾರದಿದೆ ಅನ್ನೋದನ್ನ ಹೋಗಿ ಬೆನ್ನ ಹತ್ತಿ ನೋಡು. ಆ ನಿಜವಾದ ನಾನುವಿನ ಮೇಲೆ ಇವೆಲ್ಲ ಆರೋಪಿತ ತತ್ವಗಳದಾವು. ಮನಸ್ಸು ಆರೋಪಿತ ಆತಂದ್ರ ಮನಸ್ಸು ಅಂತೇನಿ, ಪ್ರಾಣ ಆರೋಪಿತ ಆತಂದ್ರ ನನ್ನ ಪ್ರಾಣಕ್ಕೆ ಹಸಿವಾಗಿರ್ತೈತಿ, ನನಗ್ ಹಸಿವಾಗೈತಿ, ನನಗ್ ನೀರಳಿಕೆ ಆಗೈತಿ ಅಂತೇನಿ ನಾನು. ಶರೀರ ದಪ್ಪಾಗಿರ್ತೈತಿ, ನಾನ ದಪ್ಪಾಗೇನಿ ಅಂತೇನಿ. ಆದ್ದರಿಂದ ಅವು ಆರೋಪ ಮಾಡಿ ಆರೋಪಿತ ಜ್ಞಾನ ಅದಪ್ಪ. ಅದ ನಿಜವಾಗಿ ನಾನು ಯಾರು ಅನ್ನೋದು ನೀನು ಆಳವಾಗಿ ವಿಚಾರ ಮಾಡಿ ತಿಳ್ಕೋ.
when we are learning the scriptures, we have to be mindful of the two eyes. ಎರಡು ನಾನು ಅದಾವ, ಒಂದು ಸುಳ್ಳಾದ ನಾನು, ಒಂದು ಖರೆ ನಿಜವಾದ ನಾನು ಅದ. ಅಂದ್ರೆ ಸುಳ್ಳಾದ ನಾನನ್ನ ಬಿಟ್ಟು ನಿಜವಾದ ನಾನು ಯಾರು ಅನ್ನೋದು ಪತ್ತೆ ಹಚ್ಚು, ಗುರುವಿನ ಮೂಲಕ, ಶಾಸ್ತ್ರದ ಮೂಲಕ ಪತ್ತೆ ಹಚ್ಚು. The conscious principle and the body mind complex it pervades. ಈ ಶರೀರ, ಮನಸ್ಸು, ಬುದ್ಧಿಗಳ ಒಂದು ಸಂಕೀರ್ಣ ಏನೈತಲ್ಲ, ಇದು ಎಲ್ಲದಕ್ಕೂ ವ್ಯಾಪಿಸಿಕೊಂಡಿರೋದು ಆತ್ಮ ತತ್ವದ. If I say that you are all pervading, you have to understand that you means ಆತ್ಮ. ಅಲ್ಪ ನೀನು ಆತ್ಮ ಸ್ವರೂಪದಿಯೋ, ನೀ ವ್ಯಾಪಕದಿ ಅಂತ ಹೇಳಿದಾಗ ಆ ವ್ಯಾಪಕವಾದಂತ ಆತ್ಮನೇ ನಾನು ಅನ್ನುವಲ್ಲಿ ನಾವು ನೆಲೆಯಾಗಿ ನಿಲ್ಲಬೇಕಾಗ್ತದ. ಈ ಶರೀರದಾಗ ನೆಲೆಯಾಗಿ ನಿಲ್ಲುವುದಲ್ಲ. ನಾವೆಲ್ಲಾ ವ್ಯವಹಾರಗಳನ್ನ ಈ ಶರೀರವೇ ನಾನು, ಈ ಮನಸ್ಸ ನಾನು ಅನ್ನುವಲ್ಲೇ ನಡೆದಾವು. ಈಗ ಜ್ಞಾನ ಆದ ನಂತರ ನಾನು ಇವೆಲ್ಲದಕ್ಕೂ ಸಾಕ್ಷಿಯಾಗಿರುವಂತ ವ್ಯಾಪಕ ನಿರಾಕಾರ ನಿರ್ಗುಣ ಚೈತನ್ಯವೇ ಅದೇನೆ ಅಂತ ಅಲ್ಲಿ ನಿಂದಿರ್ಬೇಕು. ನೋಡ್ರಿ ಹೋಗಿ ಈಗ ನಾವು ಅಲ್ಲೇ ನಿಂದಿರ್ಬೇಕು. ನಾನು ಅಂದ್ರೆ ಅಲ್ಲಿ ಹೋಗಿ ನಿಂದಿರ್ಬೇಕು. ಬುದ್ಧಿಯಿಂದ ವಿಚಾರ ಮಾಡಿ ನಿಂದಿರ್ಬೇಕು. ನಾನು ಅಲ್ಲಿ ಹೋಗಿ ಹಿಂದ ಹೋಗಿ ಆ ಆತ್ಮ ನಾನು ಅಂದ್ರೆ ನಿಜವಾಗಿ ಆತ್ಮ ಅನ್ನುವಲ್ಲಿ ನಾನು ನಿಂದಿರಬೇಕು. The knowledge will be immediate if you take yourself to be the body. My statement will not make sense. ನೀವು ಆ ನಿಜವಾದ ಆತ್ಮದಲ್ಲಿ ನೆಲೆಯಾಗಿ ನಿಂತವರಿಗೆ ಈ ಮಾತಿನ ಅರ್ಥ ಆಗ್ತದ, ಉಳಿದವ್ರಿಗೆ ಅರ್ಥ ಆಗುದಿಲ್ಲ. ಇನ್ನು ಯಾರು ಶರೀರ ಮನಸ್ಸದಲ್ಲಿ ನಾನು ನಾನು ಅಂತ ನಿಂತಾರ ಅವ್ರಿಗೆ ಇವು ಮಾತು ಏನಾಗ್ತಾವ ಅಂತಂದ್ರ ತಲೆ ಮ್ಯಾಗ ಹಾಕ್ಸ್ಕೊತಾವ, ತಲೆ ಒಳಗೆ ಹೋಗುದಿಲ್ಲ. ಏನೋ ಹೇಳಾಕತ್ತಾರ ಬಿಡಪ್ಪ ಅನ್ನಿಸ್ತು. ಯಾರಿಗೆ ಅರ್ಥ ಆಗತೈತಿ ಅವ್ರಿಗೆ ಆನಂದ ಆಗ್ತದ, ಯಾರಿಗೆ ಅರ್ಥ ಆಗೋದಿಲ್ಲ ಅವ್ರಿಗೆ ಏನಪ್ಪಾ ಏನ್ ಹೇಳಾಕತ್ತಾರ, ಇದು ಏನ್ ತಿಳಿಬಲ್ಲಲ್ಲ ಅನ್ನಿಸ್ತು. ಒಬ್ಬದ ಲಕ್ಷಾರ್ಥ ಮಸ್ಟ್ ಬಿ ಕೆಪ್ಟ್ ಇನ್ ಮೈಂಡ್ ಡ್ಯೂರಿಂಗ್ ವೇದಾಂತ ಶ್ರವಣ. ವೇದಾಂತ ಶ್ರವಣ ಮಾಡ್ಬೇಕಾದ್ರೆ ಯಾವಾಗಲೂ ತೊಂಪದದ ಲಕ್ಷಾರ್ಥದಲ್ಲಿ ಗ್ರಹಣ ಇರಬೇಕು, ವಾಚಾರ್ಥದಲ್ಲಿ ನಿಂದಿರಬಾರದು. ಲಕ್ಷಾರ್ಥ ಜ್ಞಾನ is the second qualification required for listening the ವೇದಾಂತ. ಪ್ರತಿಯೊಂದಕ್ಕೂ ಲಕ್ಷಾರ್ಥಕ್ಕೆ ಹೋಗಿ ನೆಲೆಯಾಗಿ ನಿಲ್ಬೇಕು. ನಿನ್ನೆ ಕೈಬೆಲೆ ಪದ್ಧತಿ ವಿಚಾರ ಮಾಡಿ ನೋಡಿದ್ವಿ. ಅಲ್ಲಿ ಲಕ್ಷಾರ್ಥವನ್ನ ನಾವು ನೆಲೆಯಾಗಿ ನಿಂತು ಹೇಳಿದ್ವಿ. ಅಲ್ಲಿ ಬರ್ದಿಲ್ಲ ಅವ್ರು, ಅಪ್ಪ ಅವರು ಲಕ್ಷಾರ್ಥ ಬರ್ದಿಲ್ಲ. ಅಲ್ಲಿ ಲಕ್ಷಾರ್ಥ ಕೆಲವೊಂದು ವಿಷಯವನ್ನ ಹೇಳಿದೆ ನಾನು ನಿಮಗೆ. ಹಂಗ ಲಕ್ಷಾರ್ಥದಲ್ಲಿ ಹೋಗಿ ನಿಲ್ಲಬೇಕು. ಭಗವಂತನ ಪಾದ ಅವನ ನುಂಗಿ ಬಿಡುತ್ತು, ಅವನು ತುಳಿದು ಬಿಡುತ್ತು ಅಂತ ಯಾರಲ್ಲಿ ಆ ರಾಕ್ಷಸನ ಹಿಂತಿಂತ ರಾಕ್ಷಸ 2-3 ರಾಕ್ಷಸ ಕತಿ ಬಂದ್ವು ನಿನ್ನೆ. ಅಲ್ಲಿ ರಾಕ್ಷಸ ಅಂದ್ರೆ ಏನ್ ತಿಳ್ಕೊಬೇಕು? ಅಹಂಕಾರ. ಅವನ ಪಾದ ಅಂದ್ರೆ ಏನ್ ತಿಳ್ಕೊಬೇಕು? ಸ್ವರೂಪದ ಜ್ಞಾನ ಆದಾಗ ಅಹಂಕಾರ ಇದ್ದಂಗ ಆಗ್ತದ ಅಂತ ಅರ್ಥ. ಅಂದ್ರೆ ಲಕ್ಷಾರ್ಥಕ್ಕೆ ಹೋಗಿ ನಿಂದಿರ್ಬೇಕು ಪ್ರತಿಯೊಂದ್ಸಲಾನು ಅನ್ನುವಂಥದ್ದು. ಇದು 2ನೇ ಕ್ವಾಲಿಫಿಕೇಶನ್. 3ನೇದು ಹೇಳ್ತಾನೆ ಇಲ್ಲಿ. Lord Yama introduces ಯೋಗಾಭ್ಯಾಸ, ಮೆಡಿಟೇಷನ್ ಫಾರ್ ಡಿಸಿಪ್ಲಿನಿಂಗ್ ದಿ ಮೈಂಡ್. ಹೇಳಿದ್ದೆಲ್ಲ ಹೇಳಿದೆ, ಇನ್ನೂ ತಿಳಿದಿಲ್ಲ ಅಂದ್ರೆ ಕೆಳಗೆ ಇಳಿದು ಬರ್ಬೇಕಾಗ್ತ ನೋಡಿ. ಯಾಕಪ್ಪ ಅಂದ್ರೆ ಇವನ ಮನಸ್ಸಿನಲ್ಲಿ ಇನ್ನ ಏಕಾಗ್ರತೆ ಇಲ್ಲ. ನಾ ಹೇಳುವತ್ತಾಗ ಇವನ್ ಮನಸ್ಸು ಎಲ್ಲೇ ಹೋಗ್ತದ, ಚಂಚಲದ ಚಿತ್ತ ಚಂಚಲದ. ಅದಕ್ಕೆ ಸಾಧನೆಯಾಗಿ ನೀನು ಏನಪ್ಪಾ ಮಾಡು? ಧ್ಯಾನವನ್ನ ಮಾಡು. ಅಂತಕ್ಕನ ಏಕಾಗ್ರತೆಯಾಗಿ ಧ್ಯಾನವನ್ನ ಮಾಡು ಅಂತ ಧ್ಯಾನಕ್ಕೆ ಹೇಳ್ತಾರೆ. This is the capacity to withdraw the mind and focus on the field and retain it for the length of time. ಏನಿದು ಉಪಾಸನೆ? ಏನಪ್ಪಾ ಅಂದ್ರೆ ಉಪಾಸನೆ ಏನಂದ್ರೆ ಯಾವುದು ಮನುಷ್ಯಗೆ ಒಂದು ವಿಶೇಷ ಶಕ್ತಿಯನ್ನು ಕೊಡ್ತದೆ. ಆ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಂಡು ಆ ಮನಸ್ಸನ್ನ ಯಾವ ಕ್ಷೇತ್ರಕ್ಕೆ ಬೇಕು, ವೇದಾಂತ ಕ್ಷೇತ್ರದಲ್ಲಿ ಆ ಮನಸ್ಸನ್ನ ತೊಡಗಿಸುವಂತ ಒಂದು ಸಾಮರ್ಥ್ಯ ಏನದ, ಆ ಸಾಮರ್ಥ್ಯಕ್ಕೆ ಏನಂತಾರ? ಉಪಾಸನೆ ಅಂತಾರ. This absorption is called ನಿರ್ವಿಕಲ್ಪಕ ಸಮಾಧಿ. ಮೊದಲ ಸವಿಕಲ್ಪ, ಆಮೇಲೆ ನಿರ್ವಿಕಲ್ಪಕ ಸಮಾಧಿ ಅಂತಾರೆ. ಆ ಸಾಧನೆಯನ್ನ ಮಾಡ್ರಿ, ಅದರಿಂದ ಮನಸ್ಸು ಏಕಾಗ್ರತೆಯಾಗಿ ನಿಲ್ತದ. Lord Yama prescribes samadhi abhyasa for disciplining the mind. This is upasana or meditation. ಇದಕ್ಕೆ ಉಪಾಸನ ಅಂತಾರ, ಮೆಡಿಟೇಷನ್ ಅಂತಾರ, ಧ್ಯಾನ ಅಂತಾರ. ಧ್ಯಾನದ ಉದ್ದೇಶ ಏನಪ್ಪಾ ಅಂದ್ರ ವಿಷಯಗಳಲ್ಲಿ ಹರಿಯುವಂತ ಮನಸ್ಸನ್ನ ಅದಕ್ಕೆ ತಿಳುವಳಿಕೆಯಿಂದ ಹೇಳಿ ಅದನ್ನ ಕರ್ಕೊಂಡ್ ಬಂದು ಆತ್ಮದಲ್ಲಿ ಅದನ್ನ ನೆಲೆಯಾಗಿ ನಿಲ್ಲುವಂಗ ಮಾಡುವುದಕ್ಕೆ ಏನಂತಾರ? ಉಪಾಸನೆ, ಮೆಡಿಟೇಷನ್, ಧ್ಯಾನ ಅಂತಾರ. ಇದು 3ನೇ ಪಾಯಿಂಟ್. 4ನೇ ಪಾಯಿಂಟ್ ಏನ್ ಹೇಳಿದ್ರು ಅಂದ್ರೆ ಶ್ರದ್ಧಾ ಬೇಕು ಅಂತ ಹೇಳಿದ ಭಗವಂತ. ಭಗವಂತ ಅಲ್ಲ, ಯಮಧರ್ಮರಾಯ.
faith in the word of a guru and scriptures. ಯಾರ ಮ್ಯಾಗ ನಂಬಿಕೆ ಇರ್ಬೇಕ್ರಿ? ಈಗ ನಮ್ಗ ಐತಿ ನಂಬಿಕೆ ಇಲ್ಲ. ನಮಗ್ ನಂಬಿಕೆ ಇರೋದು ಯಾರ ಮ್ಯಾಗ ಐತ್ರಿ? ಯಾರು ಹೇಳ್ತಾರೇನು? ಈಗ ಸದ್ಯ ನಮ್ ನಂಬಿಕೆ ಎಲ್ಲಿ ಅದ? ನಮ್ಮ ಹೇಳ್ತಿ ಮಕ್ಕಳು ಬಂಗಾರ ಬ್ಯಾಂಕ್ ಬ್ಯಾಲೆನ್ಸ್ ಮ್ಯಾಲ ನಂಬಿಕೆ ಐತಿ ನೋಡ್ರಿ. ಅಲ್ಲಿಂದ ತೆಗಿರಿ, ಅದನ್ನ ಎಲ್ಲಿ ಇಡ್ರಿ ಅಂತಾರ ಈಗ? ಗುರು ಮತ್ತು ಶಾಸ್ತ್ರದಲ್ಲಿ ಇಡ್ರಿ ನಂಬಿಕೆ ಇದೆ. ತಪ್ಪ ಜಗದ ನಂಬಿಕೆ ಇಡಕ್ ಹೋಗ್ಬೇಡ್ರಿ. ಈಗ ಗುರು ಮತ್ತು ಶಾಸ್ತ್ರದಲ್ಲಿ ನಂಬಿಕೆ ಇಡ್ರಿ. ಗುರು ಶಾಸ್ತ್ರ ಏನ್ ಹೇಳ್ತಾನ ಅದು ಖರೆ, ಈ ಉಳಿದವ್ರು ಏನ್ ಹೇಳ್ತಾರೆ ಎಲ್ಲ ಸುಳ್ಳು ಅಂತ ತಿಳ್ಕೊಳ್ರಿ. ಬ್ರಹ್ಮನ್ ಇಸ್ ನಾಟ್ ಪ್ರಿಸ್ಕ್ರೈಬ್ಡ್ ಪರ್ಸೆಪ್ಟಿಬಲ್ ಬೈ ಸೆನ್ಸ್ ಆರ್ಗನ್ಸ್ ಅವರ್ ಮೈಂಡ್ ಅವರ್ ಸೋಲ್. ಯು ಮೇ ಗೆಟ್ ಅ ಡೌಟ್ ಆಫ್ ಇಟ್ಸ್ ಎಕ್ಸಿಸ್ಟೆನ್ಸ್. ನೋಡ್ರಿ, ಆತ್ಮ ಅನ್ನೋದು ಏನದ? ಇದು ಕಣ್ಣಿಗೆ ಕಾಣುದಿಲ್ಲ, ಯಾವ ಇಂದ್ರಿಯಗಳಿಗೂ ಗೋಚರ ಇಲ್ಲ, ಕಿವಿಗೆ ಕೇಳುವುದಿಲ್ಲ, ನಾಲಿಗೆಗೆ ರುಚಿಸುವುದಿಲ್ಲ, ಚರ್ಮಕ್ಕೆ ಅದು ಸಿಗುವುದಿಲ್ಲ, ಮೂಗಿಗೂ ಸಿಗುವುದಿಲ್ಲ, ಗ್ರಹಣೇಂದ್ರಿಗೂ ಸಿಗುವುದಿಲ್ಲ. ಅದು ಅಷ್ಟ ಅಲ್ಲ, ಒಳಗ ಸೂಕ್ಷ್ಮ ಇರುವಂತ ಮನಸ್ಸಿಗೂ ಕೂಡ ಆತ್ಮ ನಿಲ್ಕೋದಿಲ್ಲ. ಆತ್ಮ ನಿಲ್ಕೋದಿಲ್ಲ ಅಂದ್ರೆ ಅದು ಇಲ್ಲಂತಲ್ಲ, ಐತಿ. ನಿಲ್ಕೋದಿಲ್ಲ ಅಷ್ಟೇ, ಸಿಗುದಿಲ್ಲ ಅಂದ್ರೆ ಏನು? ನಿಲ್ಕೋದಿಲ್ಲ, ದೂರ ಆಚೆಗೆ ಐತಿ. ಅವುಗಳ ವ್ಯಾಪ್ತಿಯಿಂದ ಆಚೆಗೆ ಅದ ಅದು. ಆದಾಗ ಕೂಡ ಯು ಶುಡ್ ಗಿವ್ ದ ಬೆನಿಫಿಟ್ ಆಫ್ ಡೌಟ್ ಟು ದ ಸ್ಕ್ರಿಪ್ಚರ್ಸ್ ಅಂಡ್ ಗುರು. ಇಷ್ಟೆಲ್ಲ ಇದ್ದಾಗೂ ಕೂಡ ಈ ಸಂಶಯ ಮಾಡೋದು ಏನ್ ಮಾಡ್ಬೇಕು ಅಂದ್ರೆ, ಗುರು ಮತ್ತು ಶಾಸ್ತ್ರದ ಮ್ಯಾಗ ನಂಬಿಕೆ ಇಟ್ಟು ಈ ಡೌಟ್ ಏನೈತಲ್ಲ ಇದನ್ನ ಕಳ್ಕೋಬೇಕು. ಕಣ್ಣಿಗೆ ಕಾಣದ ವಿಷಯವನ್ನ ಕಾಣಕ್ ಹೊಂಟೇನಿ, ಮನಸ್ಸಿಗೆ ಗೋಚರವಾಗದ ವಿಷಯವನ್ನ ಗೋಚರ ಮಾಡ್ಕೊಳಕ್ ಹೊಂಟೇನಿ, ದೊಡ್ಡ ಸಾಧನೆಯನ್ನ ಮಾಡಕ್ ಹೊಂಟೇನಿ ಅಂದಾಗ ಗುರು ಶಾಸ್ತ್ರವನ್ನ ಬಿಟ್ಟು ಹೋದ್ರೆ ಇದು ಸಿಗೋದಿಲ್ಲ. ಪ್ರತ್ಯಕ್ಷ ಪ್ರಮಾಣಗಳಂತೂ ನಿಲ್ಕೋದಿಲ್ಲ, ಮನಸ್ಸಿಗೆ ನಿಲ್ಕೋದಿಲ್ಲ. ಅಂದ್ರೆ ಎದಕ್ ನಿಲ್ತದ? ಗುರು ಶಾಸ್ತ್ರದ ಮ್ಯಾಗ ಶ್ರದ್ಧಾ, ಅಚಲವಾದ ಶ್ರದ್ಧೆಗೆ ನಿಲ್ತದ. ಆದ್ರಿಂದ ಬ್ರಹ್ಮ ಇದೆ ಅಂತ ಒಪ್ಪಗೋ. ಬ್ರಹ್ಮ ಅಸ್ತಿ ಈಜ್ ಶ್ರದ್ಧಾ, ಬ್ರಹ್ಮ ಇದಾನೆ ಅನ್ನುವುದು ಶ್ರದ್ಧಾ. ವಿತ್ ದಿಸ್ ಶ್ರದ್ಧಾ ಲಿಸನ್ ದ ಟೀಚಿಂಗ್ ಅಂಡ್ ಇನ್ ದ ಟೈಮ್ ಇಟ್ ವಿಲ್ ಬಿ ಕ್ಲಿಯರ್. ಈ ಶ್ರದ್ಧೆ ಇಟ್ಕೊಂತ ನೀ ಕೇಳ್ಕೊಂತ ಹೋದಿಪ್ಪ, ಶ್ರವಣ ಮಾಡ್ಕೊಂತ ಹೋದಿ ಅಂದ್ರ ಆ ಬ್ರಹ್ಮ ಅಸ್ತಿ ಇದ್ದಿದ್ದು ಬ್ರಹ್ಮ ಅಸ್ಮಿ ಅನ್ನುವಂತ ಜ್ಞಾನ ಆಗ್ತದ. ಅದಕ್ಕ ಬ್ರಹ್ಮ ಅಸ್ತಿ ಅನ್ನೋದು ಪರೋಕ್ಷ ಜ್ಞಾನ, ಬ್ರಹ್ಮ ಅಸ್ಮಿ ಅನ್ನೋದು ಅಪರೋಕ್ಷ ಜ್ಞಾನ ಅಂತ ಹೇಳಿ. ಇನ್ನು ಮುಂದಿನ ವಾಕ್ಯಗಳು ಅಂದ್ರ 14ನೇ ಮಂತ್ರದಿಂದ 18ನೇ ಮಂತ್ರ. ಈ ಅಧ್ಯಾಯದ ಕಠೋಪನಿಷತ್ತಿನ ಕೊನೆಯ ಭಾಗದಲ್ಲಿ ಏನ್ ಹೇಳ್ತಾರಂದ್ರ, ಜ್ಞಾನ ಫಲಂ ಇಸ್ ಪ್ರಿಸ್ಕ್ರೈಬ್ಡ್ ಹಿಯರ್ ಇನ್ 3 ಡಿಫರೆಂಟ್ ವೇಸ್. ಇಷ್ಟೆಲ್ಲಾ ಜ್ಞಾನ ಮಾಡ್ಕೊಂಡ್ರೆ ಏನ್ ಫಲ ಬರ್ತೈತ್ರಿ? ಬ್ಯಾಂಕ್ ಬ್ಯಾಲೆನ್ಸ್ ಇರ್ತೈತೆ ನಮ್ದು? ಅಥವಾ ನಮ್ದು ಮನ್ಯಾಗ ಒಂದ್ ಮಗಳ ಲಗ್ನ ಆಗ್ಬಾರ್ದು, ಅದೇ ರಾಕತ್ತೇನು? ಅಥವಾ ನಮ್ ಹೊಲದಾಗ 1-2 ವರ್ಷ ಚಲೋ ಮಳಿನ ಆಗ್ಬಾರ್ದು, ಈ ಸಲ ಮಳಿ ರಾಕತ್ತೇನು? ಏನ್ ಲಾಭ ಹೇಳ್ರಿ? ನೀವ್ ಎಲ್ಲಾ ಬಿಟ್ಟು ಮುಂಜಾನೆ 9ಕ್ಕ, ಮಧ್ಯಾಹ್ನ 3ಕ್ಕ, ರಾತ್ರಿ 8ಕ್ಕ ಬರಾಗತ್ತೀರಿ. ಈ ಜ್ಞಾನದಿಂದ ಏನ್ ಲಾಭ ಆಗ್ತದ? ನಮ್ಮ ಟ್ರೆಜರಾಗ ಏನಾರ ರೊಕ್ಕ ಡಬಲ್ ಆಕ್ಕವನು? ಸರ್ವ ಗ್ರಂಥಿ ನಾಶ, ಎಲ್ಲ ಗ್ರಂಥಿಗಳು ನಾಶ ಆಕ್ಕವಂತ ನೋಡ್ರಿ. ನಾಟ್ಸ್ ಆಫ್ ಇಗ್ನರೆನ್ಸ್ ಆರ್ ಡಿಸ್ಟ್ರಾಯ್ಡ್, ಅಜ್ಞಾನದ ಗಂಟುಗಳು ಅದಾವು. ಅವಿದ್ಯಾ ಅಧ್ಯಾಸದ ನಾಶ, ಅವಿದ್ಯಾ ಮತ್ತು ಅಧ್ಯಾಸ ನಾಶ ಆಗ್ತದ ನೋಡ್ರಿ. ಡಿಸ್ಟ್ರಕ್ಷನ್ ಆಫ್ ಇಗ್ನರೆನ್ಸ್ ಅಂಡ್ ಕಾನ್ಸಿಕ್ವೆಂಟ್ ಮಿಸ್ಕಾನ್ಸೆಪ್ಷನ್, ತಪ್ಪು ತಿಳುವಳಿಕೆ ಏನದಾವಲ್ಲ ಅವೆಲ್ಲವೂ ಕರಿಗ್ ಹೋಗ್ತಾವ. ನಿನಗ್ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆದ್ರೆ ನಿನ್ ಸುಖ ಸಿಗ್ತೈತೇನು? ಹೇಳ, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಗೆ ಆದ್ರೆ ಸುಖ ಸಿಗ್ತೈತೇನು? ಇಲ್ಲ, ತಿಳ್ಕೊ. ಆ ಸುಖಾನ ಬೇರೆ, ಈ ಸುಖಾನ ಬೇರೆ. ಅದು ಇವತ್ತು ಇರ್ತೈತಿ, ನಾಳೆ ಹುಡುಕೈತಿ. ಇದು ಯಾವಾಗ್ಲೂ ಕಾಯಂ ಇರು ಸುಖ. ಇದು ಬೇಕಾ ಅದು ಬೇಕಾ ವಿಚಾರ ಮಾಡುವಂತ ನಾವು. ನಿನ್ನ ಗ್ರಂಥಿಗಳ ನಾಶ ಆಕಾವ್, ಅವಿದ್ಯಾ ಗ್ರಂಥಿ ನಾಶ ಆಗತ್ತಂದ್ರ ಸುಖ ಇಲ್ಲದಲ್ಲಿ ಏನ್ ಸುಖ ಹುಡುಕಾಗತ್ತಿಯಲ್ಲ, ಅದನ್ ಬಿಟ್ಟು ಎಲ್ಲೈತೆ ಅಲ್ಲಿ ಹುಡುಕಾಕ ಚಾಲು ಮಾಡ್ತಿ. ಇನ್ಮೇಲೆ ಬಿಟ್ಟು ಎಲ್ಲ ಹುಡುಕಾಗತ್ತ ನೀವ? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಬ್ಯಾಂಕ್ ಬ್ಯಾಲೆನ್ಸ್, ಪೆನ್ಷನ್, ಹಾರ, ತುರಾಯಿ, ಮಾನ, ಮರ್ಯಾದೆ, ಎಲ್ಲಿ ಸುಖ ಐತಂತ ತಿಳ್ಕೊಂಡು ಅಲ್ಲಿ ಬೆನ್ನ ಹಾಕ್ತಾ ನೀವ. ಅವು ಎಲ್ಲವೂ ಇಲ್ದಂಗ ಆಗೋಕ ನೋಡ್ರಿ. ಯಾವಾಗ ಈ ಜ್ಞಾನ ಆತಂದ್ರ ಇದು ಜ್ಞಾನದ ಫಲ ಏನ? ಸರ್ವ ಗ್ರಂಥಿಗಳು ನಾಶ ಆಕಾವ. The consequent misconception. Ignorance by itself is not a problem. ಖರೆ ಅಂದ್ರ ಇಗ್ನರೆನ್ಸ್ ಅಂದ್ರ ಅಜ್ಞಾನ ಏನೈತಲ್ಲ, ಅಜ್ಞಾನ ನಾಶಕ್ಕಾಗಿ ಇಷ್ಟ್ಯಾಕೆ ಹೋರಾಡಕತ್ತೀರಿ ನೀವು ಅಂತಂತ ಯಾರಾದ್ರೂ ಕೇಳ್ಬೋದು. ಇಗ್ನರೆನ್ಸ್ ಇಸ್ ಎ ಬ್ಲಿಸ್. ನಾವು ಅಜ್ಞಾನ ಇದ್ರ ಆನಂದವನ್ನ ಅನುಭವಿಸ್ತೇವೆ ಸುಷುಪ್ತಿ ಒಳಗ. ಅದು ನಮಗ್ ವರ ಆಗೈತಿ, ಅದಕ್ಕಾಗಿ ನೀವು ಬೆನ್ನತ್ತೀರಿ ಅಂತ ಯಾರ ಅನ್ಬಹುದು ನೀವು. ಬಟ್ ಇಟ್ ಲೀಡ್ಸ್ ಟು ಎರರ್ಸ್. ಅಜ್ಞಾನ ಇತ್ತಂದ್ರ ಅದು ತಪ್ಪು ದಾರಿಗೆ ಕರ್ಕೊಂಡು ಹೋಗ್ತದ. ಮುಂದೆ ಎಲ್ಲೇ ಸ್ವಪ್ನಾವಸ್ಥೆಗೆ ಬಂದಾಗ
ಮತ್ತು ಜಾಗೃತ ಅವಸ್ಥೆಗೆ ಬಂದಾಗ ತಪ್ಪ ದಾರಿ ಹಿಡಿಸ್ತದ. ಅದು ಮೂಲ ರೂಪದಾಗ ಅಜ್ಞಾನ ಅವಸ್ಥೆಯೊಳಗೆ ಇದ್ದಾಗ ಅದು ಆನಂದ ಕೊಡ್ತೈತಿ, ಇಲ್ಲ ಅಂತಲ್ಲ. ಸುಷುಪ್ತಿಯಲ್ಲಿ ಆನಂದ ಅದ ನೋಡ್ರಿ ನಮಗ್. ಆ ಆನಂದಕ್ಕೆ ಏನ್ ಬೆಲೆ ಕಟ್ತೀರಿ ನೀವು? ಆ ಆನಂದ ಯಾವ ವಸ್ತು ತಿನ್ನುವುದರಿಂದ, ಯಾವ ವಿಷಯವನ್ನ ಗ್ರಹಣ ಮಾಡೋದ್ರಿಂದ ಸಿಗ್ತದೆ? ನಿರ್ವಿಷಯ ಆನಂದ ಅದ ಅದು. ಅದು ಆತ್ಮನ ಆನಂದನ ಅದ. ignorance is this, ಹೌದು. ಆದ್ರ ಅದು ಏನ್ ಮಾಡ್ತೈತಿ, ಜಾಗ್ರತ ಮತ್ತು ಸ್ವಪ್ನ ಬಂತಂದ್ರ ಅಲ್ಲಿ ದಾರಿ ತಪ್ಪಿಸ್ತೈತಿ. ಅಲ್ಲಿನೂ ಅದು ಹಂಗ ಇತ್ತಂದ್ರ ಅದು ಇರ್ಲಿ ಬಿಡ ಅನ್ಬೋದಾಗಿತ್ತು. ಅಜ್ಞಾನ ಅದು ಅಜ್ಞಾನ ಕಾಲದಲ್ಲಿ ಇದ್ದಂಗ ಇಲ್ಲದು. ಸ್ವಪ್ನದಾಗ ಮತ್ತು ಜಾಗ್ರತೆ ಬಂದಾಗ ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ತೋರಿಸ್ತದೆ, ಎಲ್ಲಿ ಸುಖ ಐತಿ ಅಲ್ಲಿ ಏನು ಇಲ್ಲ ಅಂತ ತೋರಿಸ್ಬಿಡ್ತದ. ಯಾವುದು ಆ ಅವಿದ್ಯೆ, ಯಾವುದು ಸುಷುಪ್ತಿಯಲ್ಲಿ ನಮಗ ಅದು ಬ್ಲಿಸ್ ಅಂದ್ರೆ ಆನಂದಕ್ಕೆ ಕಾರಣ ಆಗಿತ್ತು, ಅದು ಜಾಗ್ರತ ಮತ್ತು ಸ್ವಪ್ನಕ್ಕೆ ಬಂದಿವಂದ್ರೆ ದುಃಖಕ್ಕೆ ಕಾರಣ ಆಗೈತಿ. ಅದಕ್ಕೆ ಅದನ್ನ ಕಳ್ಕೋಬೇಕಾಗೈತ. ಏನ್ ಮಾತ್ರ ಇದು, ವಾ ವೆರಿ ಬ್ಯೂಟಿಫುಲ್. ನೋಡ್ರಿ ಎಷ್ಟು ಆಳವಾಗಿ ಹೋಗ್ತಾರ ನೋಡ್ರಿ ಗುರುಗಳು. ಹಂಗ ಹೇಳ್ಕೊಂಡು ಹೋಗ್ತಾರ. ಹಂಗ ignorance is a bliss, but it leads to errors. Which is the problem? Ignorance plus error is ಗ್ರಂಥಿ. ಗ್ರಂಥಿ ಅಂದ್ರೆ ಏನ್ರಿ? ಅಜ್ಞಾನ ಮತ್ತು ಅಜ್ಞಾನದಿಂದ ಆಗುವಂತಹ ತಪ್ಪುಗಳು ಏನದಾವಲ್ಲ, ಇವೆರಡೂ ಕೂಡಿದ್ದಕ್ಕೆ ಗ್ರಂಥಿಗಳು ಅಂತಾರ. ಆ ಗ್ರಂಥಿಗಳ ನಾಶ ಆಗ್ತಾವ ಈ ಆತ್ಮಜ್ಞಾನದಿಂದ ನಾಶ. ಇದು ಒಳ್ಳೇದು ಲಾಭ. ಎರಡನೇದೇನು? ಸರ್ವಕಾಮನಾಶ. ಎಲ್ಲ ಆಶೆಗಳು ನಾಶ ಆಗ್ತಾವ ನೋಡ್ರಿ. ಡಿಸ್ಟ್ರಕ್ಷನ್ ಆಫ್ ಆಲ್ ಬೈಂಡಿಂಗ್ ಡಿಸೈರ್ಸ್. ಕೆಲವೊಂದು ನಮ್ಮಲ್ಲಿ ಕಟ್ಟಿ ಹಾಕುವಂತ ಆಶೆಗಳದಾವು, ಕೆಲವೊಂದು ಕಟ್ಟಿ ಹಾಕಲಾರದ ಆಶೆಗಳದಾವು. ಈ ಕಟ್ಟಿ ಹಾಕುವ ಆಶೆಗಳದಾವಲ್ಲ ಅವು ಎಲ್ಲವೂ ಸರಿಬಿಡ್ತಾವ. ಕಟ್ಟಿ ಹಾಕದಾರದ ಆಶೆಗಳು ಬೇಕಾದಟ್ಟಿರ್ ನಾವು ಬೇಕಾದ್ರೆ ಮಾಡಿದ ಸಾಕಾಲ ಬಿಟ್ಟು ನಮ್ಮನೇನು ಬದುಕಿದ್ರಲ್ಲ ಅವು. ಈ ಕಟ್ಟಿ ಹಾಕ್ತಾರ ನೋಡ್ರಿ ಇವು, ಅವನ್ನು ನಾವು ಅವುಗಳಿಂದ ಮುಕ್ತರಾಗಬೇಕು. ಇಟ್ ಈಸ್ ಹಾರ್ಮ್ಲೆಸ್ ಟು ಹ್ಯಾವ್ ಎನಿ ನಂಬರ್ ಆಫ್ ನಾನ್ ಬೈಂಡಿಂಗ್ ಡಿಸೈರ್ಸ್. ಯಾವ ಕಟ್ಟಿ ಹಾಕೋದಿಲ್ಲ ಅಂತ 100 ಯಾಕೆ 1000 ಆಶೆಗಳಿರ್ಲಿ, ಅವು ನಮ್ಮನ್ನ ಏನು ಕಟ್ಟಿ ಹಾಕೋದಿಲ್ಲ. ವೆದರ್ ಫುಲ್ಫಿಲ್ಡ್ ಆರ್ ಅನ್ಫುಲ್ಫಿಲ್ಡ್. ಎಷ್ಟೊಂದು ಆಶೆಗಳದಾವು ನಮ್ಮನ್ನ ಕಟ್ಟಿ ಹಾಕೋದಿಲ್ಲ. ಅವು ಇಲ್ಲ, ಅವು ನಮ್ಗ ಪೂರೈಕೆ ಆದ್ರೂ ನಮ್ಗೆ ದುಃಖ ಸಮಾಧಾನ ಇಲ್ಲ. ಅವು ಕಟ್ಟಿ ಹಾಕಲಾರದಂತ ಆಶೆಗಳು, ಅವು ಪೂರೈಕೆ ಆಗ್ಲಿಕ್ಕಂದ್ರೆ ದುಃಖ ಇಲ್ಲ, ಪೂರೈಕೆ ಆದ್ರೆ ದುಃಖ ಇಲ್ಲ. ಬೈಂಡಿಂಗ್ ಡಿಸೈರ್ ಇಸ್ ದ್ಯಾಟ್ ವಿಥೌಟ್ ವಿಚ್ ವಿ ಲ್ಯಾಕ್ ಫುಲ್ಫಿಲ್ಮೆಂಟ್ ಇನ್ ಲೈಫ್. ಯಾವ್ದು ನಮಗ ಬಂಧಿಸ್ತೈತಿ ಅಂದ್ರ, ಯಾವ್ದು ನಮಗೆ ಇಲ್ಲ ಅಂದ್ರ ನಮಗ ಪೂರ್ಣತ್ವದ ಅನುಭವ ಬರುದಿಲ್ಲ. ಅದು ನಮಗ ಅವಶ್ಯದ ಅಂತಾರ. ಬೈಂಡಿಂಗ್ ಡಿಸೈರ್ ಇಸ್ ದ್ಯಾಟ್, ಬರ್ಕೊಡ್ರಿ. ಬೈಂಡಿಂಗ್ ಡಿಸೈರ್ ಇಸ್ ದ್ಯಾಟ್ ವಿಥೌಟ್ ವಿಚ್ ಯು ಲ್ಯಾಕ್ ಫುಲ್ಫಿಲ್ಮೆಂಟ್ ಇನ್ ಲೈಫ್. ನಮಗ ಪೂರ್ಣತ್ವ ಇಲ್ಲ ಅಂತ ಅನಿಸ್ತದ ನೋಡ್ರಿ. ಅದು ನಮ್ಮನ್ನ ಬಂಧಿಸ್ತದ. ನಮ್ಮ ಕಡೆ ರೊಕ್ಕ ಇಲ್ಲ ಅಂದ್ರೆ ಬಂಧಿಸ್ತದ. ನಮ್ ಕಡೆ ಮನಿ ಇಲ್ಲ ಅಂದ್ರೆ ನಮ್ಮನ್ನ ಬಂಧಿಸ್ತದ. ನಮ್ ಕಡೆ 2 ವೀಲರ್ ಇಲ್ಲ ನಮಗ್ ಬಂಧಿಸ್ತದ. ನಮ್ ಕಡೆ 2 ಬಟ್ಟೆ ಇಲ್ಲ ನಮಗ್ ಬಟ್ಟೆ ಬಂಧಿಸ್ತದ. ನಮ್ಮನ್ನ ಕಟ್ಟೆ ಹಾಕ್ಬಿಡ್ತದ. ಮೊದಲ ಬಟ್ಟೆ ತಗೋ, ಮೊದಲ ಮನಿ ಕಟ್, ಮೊದಲ ಅದ ಇಡೋದನ್ನ ಏನ್ ಮಾಡ್ತೀವಿ ಏದಂತ ಬಿಡಂತ ಬಂಧಿಸ್ತಾವ. ಬಂಧಿಸುವು ನಮಗ್ ಬೇಡ, ಯಾವ ಬಂಧಿಸಲಿಲ್ಲ ಅವು ಇಟ್ಕೊಂಡಿರ್ತಾವ. ದಿಸ್ ಮೇ ಲೀಡ್ ಟು ನೆಗೆಟಿವ್ ಇಮೋಷನ್ಸ್ ವಿಚ್ ಆರ್ ಸಿಂಪ್ಟಮ್ಸ್ ಆಫ್ ಸಂಸಾರ. ಇದರಿಂದ ಏನಾಗ್ತದ, ನಮಗ ಋಣಾತ್ಮಕವಾದಂತ ಭಾವನೆಗಳು ಉತ್ಪತ್ತಿ ಆಗ್ತಾವ. ತಪ್ಪು ತಿಳುವಳಿಕೆ ಉಂಟಾಗ್ತದ. ಆ ತಪ್ಪು ತಿಳುವಳಿಕೆನ ಸರಿಯಾದ ತಿಳ್ಕೊಂಡು ನಾವು ಬೆನ್ನತ್ತೀವಿ. ಸಂಸಾರದ ಜನ ಎಲ್ಲಿ ಬೆನ್ನತ್ತಾರ? ಸುಖ ಇದ್ದಲ್ಲಿ ಬೆನ್ನತ್ತಾರ, ಸುಖ ಇಲ್ಲದಲ್ಲಿ ಬೆನ್ನತ್ತಾರ. ಬೆನ್ನತ್ತಿದ್ವಿ, ಸುಖ ಇದ್ದಲ್ಲಿ ಬೆನ್ನತ್ತಿದ್ವಿ, ಸುಖ ಇಲ್ಲದಲ್ಲಿ ಬೆನ್ನತ್ತೀವೋ ವಿಚಾರ ಮಾಡ್ರಿ. ನಮ್ಮ ಮಕ್ಕಳಿಗೆ ನಾವು ಮದ್ವಿ ಮಾಡಾಕತ್ತೀವಿ, ಸುಖ ಇದ್ದಂತ ಮಾಡಾಕತ್ತೀವೋ ಸುಖ ಇಲ್ದಂತ ಬಿಡಾಕತ್ತೀವ? ಅವ್ರನ್ನ ವಿಚಾರ ಮಾಡ್ರಿ, ವಿಚಾರ ಮಾಡ್ರಿ. ಸುಖ ಇಲ್ಲ ಅಂದಲ್ಲಿ ಬಿಡಾಕತ್ತೀವಿ ಅನ್ಸಿದ್ರ ಮತ್ ಯಾಕೆ ಮಾಡಾಕತ್ತೀರಿ? ಯಾವ ಹಾರೇನ್ ಎಲ್ಲಾರು ಕೇಳೋದಂಗ 60-70 ವರ್ಷದವ್ರು ಎಷ್ಟ್ರಿ ಮಕ್ಳು? 4 2 3 ಲಗ್ನ ಯಾವಲ್ರಿ? ಲಗ್ನ ಅಂತ ಚಿಂತಿಲ್ ಬಿಡ್ರಿ. ಅಂದ್ರೆ ಅವ್ರು ಕಷ್ಟದ ದುಡೇ ಸುಖ ಪಡ್ಯಾವ. lead negative emotions which are the symptoms of samsara. ಅಜ್ಞಾನದ ಗ್ರಂಥಿಗಳಿದ್ದಾಗ ನಿರ್ಣಯ ಮಾಡ್ತೇವಲ್ಲ, ಎಲ್ಲ ತಪ್ಪು ನಿರ್ಣಯ ಮಾಡ್ತೇವಿ. ತಪ್ಪು ನಿರ್ಣಯ ಮಾಡ್ತೇವೆ. ಸುಖಾರದಲ್ಲೇ ಹೋಗಿ ಸಿಕ್ಕೊಂಡ್ಬಿಡ್ತೇವಿ. ಆ ಹೊಳಿ ದಂಡಿಯೊಳಗ ಈ ಆಕಳಗಳು ಆ ಒಂದು ಒಳ್ಳ ನೆಲದಾಗ ನೀರ್ ಕುಡಿಯಾಕಂತ ಹೋಗ್ತಾವ. ತಂಪಿರ್ತದ, ಬೇಷನ್ಸದ, ಹೋಗ್ತಾವ. ಹೋದ್ರಿಂದ ಸಿಕ್ಕೊಂಡು ಬಂದ್ರ ಹೊರಗ್ ಬರೋದೇ ಇಲ್ಲ, ಇಳ್ಕೊಂತ ಹೋಗ್ತಾವ.
ಹಂಗದ ಸಂಸಾರ ಮಡಿಲು ತಿಳ್ಕೊಡ್ರಿ ಅಂತ. ಇದು 2ನೇ ಲಾಭ. 3ನೇದು ಏನಂದ್ರ ಬ್ರಹ್ಮ ಪ್ರಾಪ್ತಿ. ಏನದ ಬ್ರಹ್ಮ ಪ್ರಾಪ್ತಿ? ಅಟೈನ್ಮೆಂಟ್ ಆಫ್ ಒನ್ನೆಸ್ ವಿತ್ ಬ್ರಹ್ಮನ್ ಹಿಯರ್ ಅಂಡ್ ನೌ. ಇಲ್ಲೇನ ಆ ಬ್ರಹ್ಮ ತತ್ವವನ್ನ ತಿಳಿದು ಅದರಲ್ಲಿ ಉಳ್ಕೊಳ್ಳೋದು ಏನದ, ಇದು ಬ್ರಹ್ಮ ಪ್ರಾಪ್ತಿ. ಆತ್ಮ ಬ್ರಹ್ಮ ಸಮಶ್ನುತೆ, ಆತ್ಮ ಬ್ರಹ್ಮರ ಐಕ್ಯತೆ. ಬ್ರಹ್ಮ ಪ್ರಾಪ್ತಿ is not the union of Brahman, it is dropping the notion of division between Brahman and me. ನೋಡ್ರಿ ಎಂತೆಂತ ವಾಕ್ಯಗಳು ನೋಡ್ರಿ. Brahman is not the union of Brahman. ಜೀವ ಬ್ರಹ್ಮರ ಐಕ್ಯ ಅನ್ನತ್ಲೇನ ಆ ಸಿನಿಮಾದಾಗ ತೋರ್ಸ್ಯಾರ, ಕನಕದಾಸರ ಸಿನಿಮಾದಾಗ ತೋರ್ಸ್ಯಾರ. ಅವ ವಿಠಲ ಅಂತ ಬಾಯಿ ತೆಗಿತಾನ, ಇವ ಕನಕದಾಸ ಅವನ ಬಾಯಿ ಒಳಗ ಮೀನಾ ಬಾರಿಸ್ಕೊಂತ ಅವನ ಬಾಯಿ ಒಳಗ ಹಾಕಿ ಒಳಗ ಹೋಗ್ಬಿಡ್ತಾನ. ಕವಿಯ ಕಲ್ಪನೆ ಹಿಂಗಾಗುದಿಲ್ಲ, ಇದು ಕಲ್ಪನಾ. ಇದು ಜೀವಾತ್ಮ ಪರಮಾತ್ಮ ಐಕ್ಯ ಹಿಂಗಾಗುದಿಲ್ಲ. ಉಪಾಧಿ ಮಿಥ್ಯಾದ, ಉಪಹಿತವಾದ ಚೇತನ ಒಂದದ. ಈ ರೀತಿಯಿಂದ ಜ್ಞಾನ ಆಗ್ತದ. ಈ ಜ್ಞಾನವನ್ನ ಆದವ್ರಿಗೆ ಗೊತ್ತು. ಈ ಚಿತ್ರದ ಸಿನಿಮಾದ ಹೆಂಗ್ ತೋರಿಸ್ಬೇಕು ಪಾಪ ಅವ ಡೈರೆಕ್ಟರ್. ಅದಕ್ಕ ಅವ ಏನ್ ಮಾಡ್ತಾನ, ವಿಠಲನ ಬಾಯಿ ತೆಗಿತಾನ, ಅದು ಎಲ್ಲ ಬಾಯಿ ತೆಗಿತಾನ. ಇವ ಏನ್ ಮಾಡ್ತಾನ, ಅದರಲ್ಲಿ ಪ್ರವೇಶ ಆಕಾನ. ಜೀವಾತ್ಮ ಪರಮಾತ್ಮ ಐಕ್ಯ ಅಂತ ಬೋಧಿಸ್ತಾನ. ಪಾಪ ಅವ ಏನ್ ಮಾಡ್ತಾನ, ಅವಂಗ ರೂಪಕ ಮಾಡಿ ತೋರ್ಸ್ಬೇಕಲ್ಲ, ಅದಕ್ಕ ತೋರ್ಸ್ಯಾನ. ನೀವ್ ಹಂಗ ಅಂತ ತಿಳ್ಕೊಬ್ಯಾಡ್ರಿ ಅಂತ ಅರ್ಥ. ಪುಷ್ಪಕ ವಿಮಾನದಾಗ ಒಯ್ದಂಗ್ ತೋರಿಸ್ತಾರ. ಪುಷ್ಪಕ ವಿಮಾನ ಇವ ಗೋರಕುಬ್ಬರ ತುಕಾರಾಮ್ ಹಂಗ ತೋರಿಸ್ತಾರಂದ್ರ ಹಂಗ ಆತಂತ ತಿಳ್ಕೊಬಾರದು. ಅವೆಲ್ಲ ಲಕ್ಷಾಂತ ತಗೋಬೇಕು ಅಂತ ಅರ್ಥ. ಬಂಗಾರ ಬ್ರಹ್ಮ ಪ್ರಾಪ್ತಿ ಅಂದ್ರೆ ಏನ್ರಿ ಅಂತಂದ್ರ, ನಾನು ಜೀವ ಅದೇನು ಭ್ರಾಂತಿ ಬಿಡುದ ಬ್ರಹ್ಮ ಪ್ರಾಪ್ತಿ ಅದ. ನಾ ಜೀವ ಅದೇನಿ, ನಾ ಅಲ್ಪಜ್ಞ ಅದೇನಿ, ನಾ ಕರ್ತಾ ಅದೇನಿ, ನಾ ಭೋಗ್ತಾ ಅದೇನಿ ಅಂತ ಏನ್ ಭ್ರಮ ಐತಿ, ಈ ಭ್ರಮ ಬಿಡುದ ಏನದ ಪರಮಾತ್ಮನ ಐಕ್ಯ ಆಗುದದ. It is a dropping the notion of the division between Brahman and Jivatma, me. The most important point is that it is available here and now, it is verifiable. ಇನ್ನೊಂದು ಮುಖ್ಯವಾದದ್ದು ಏನಪ್ಪಾ ಅಂತಂದ್ರ, ಇದು ಈ ಜೀವಂತ ಇದ್ದಾಗನ ಜೀವ ಪರಮಾತ್ಮರ ಐಕ್ಯ ಆಗಬೇಕು. ಆಮೇಲೆ ಇಟ್ ಇಸ್ ವೆರಿಫೈಯಬಲ್. ಹೌದು ಆತು ಇಲ್ಲ ಅನ್ನುವಂತ ನೋಡ್ಲಿಕ್ಕೂ ಸಾಧ್ಯದ ಅಂತಾರಪ್ಪ. ಯಾರು ಸಾಧನೆ ಮಾಡ್ತೀರಿ ಅವ್ರಿಗೆ ನಮ್ಮ ಜೀವಾತ್ಮ ಪರಮಾತ್ಮ ಐಕ್ಯ ಆತು ಅಥವಾ ನಮಗೆ ಜ್ಞಾನ ಆತ ಅನ್ನೋದು ಆ ಅಂತಃಕರಣಕ್ಕೆ ಗೊತ್ತಾಗ್ತದ. ಯಾವ ಸಾಧನೆ ಮಾಡಿರ್ತಾನಲ್ಲ ಅವಾಗ ಗುರುತಾಗ್ತದ. Incidentally, Lord Yama also gives the phalam of Nachiketa ritual taught when fulfilling the second boon, Virat Upasana Sahita Nachiketa Karma. The benefit of this is Krama Mukti. ಯಾರಿಗೆ ಇದು ತಿಳಿಲಿಲ್ಲ, ಆ 2ನೇ ಬೂನ್ ವರ ಕೇಳಿದ್ನಲ್ಲ, ಆ ನಚಿಕೇತ ಅಗ್ನಿ ಅನ್ನುವಂಥದ್ರಿಂದ ಆ ಯಜ್ಞವನ್ನ ಮಾಡುವುದು ಹೇಳಿದ್ನಲ್ಲ, ಆ ಯಜ್ಞವನ್ನ ಮಾಡಿದವ್ರಿಗೆ ಏನಾಗ್ತದಪ್ಪ ಅಂತಂದ್ರ, ಅವರು ಆ ಯಜ್ಞದ ಫಲದಿಂದ ಅವರು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಉಪಾಸಕರು ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಉಪಾಸನೆಯನ್ನು ಮಾಡಿ ಬ್ರಹ್ಮರಂಧ್ರದ ಮೂಲಕ ಪ್ರಾಣ ಬಿಡ್ತಾರ. ಬ್ರಹ್ಮಲೋಕಕ್ಕೆ ಹೋಗ್ತಾರ. ಅಲ್ಲಿ ಬ್ರಹ್ಮಲೋಕಕ್ಕೆ ಹೋಗಿಂದ ಅಲ್ಲಿ ಚತುರ್ಮುಖ ಬ್ರಹ್ಮ ಅಲ್ಲಿನೂ ಇದ ಉಪನಿಷತ್ತ ಹೇಳ್ತಾನ. ಇಲ್ಲಿ ಉಪನಿಷತ್ತಿನ ಕೇಳಿ ಜ್ಞಾನ ಆಗದೆ ಇದ್ದವ್ರು ಅಲ್ಲಿ ಹೋಗಿ ಉಪನಿಷತ್ತಿನ ಜ್ಞಾನ ಮಾಡ್ಕೊಂಡು ಅಲ್ಲಿಂದ ಅಲ್ಲೇನ ಮುಕ್ತಿ ಹೊಂತಾರ. ಅದಕ್ಕೆ ಏನಂತಾರ ಅಂದ್ರೆ ಕ್ರಮ ಮುಕ್ತಿ ಅಂತಾರ. ಅಂದ್ರೆ ಇಲ್ಲಾಗೋ ಮುಕ್ತಿ ಏನು ಅಂದ್ರೆ ಇದಕ್ಕೆ ಸದ್ಯೋ ಮುಕ್ತಿ ಅಂತಾರ ಅಥವಾ ಜೀವನ್ ಮುಕ್ತಿ ಅಂತಾರ. ಇನ್ನು ಅಲ್ಲಿ ಹೋಗಿ ಆಗುದು ಏನದ ಅದ ಮುಕ್ತಿ. ಅಲ್ಲಿ ಹೋಗಿ ಬ್ರಹ್ಮಲೋಕದಾಗ ಆಗುದು ಏನದ ಅದಕ್ಕೆ ಏನಂತಾರ ಅಂತಂದ್ರ ಕ್ರಮ ಮುಕ್ತಿ ಅಂತಾರ. ಕ್ರಮ ಮುಕ್ತಿ ಹೆಂಗದ ಅಂದ್ರ ಕತ್ತಲ ಬೆಳಕಿನಂತೆ ಕಾಣ್ತದ. ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಸಿನಿಮಾದಂಗ ಕಾಣ್ತದ. ಇಲ್ಲಿ ಹೆಂಗ್ ಕಾಣ್ತದ ಅಂದ್ರ ಕರಡಿ ಒಳಗ ನಮ್ಮ ಮುಖ ನೋಡ್ದಂಗ್ ಕಾಣ್ತದ ಅಂತ ಹೇಳಿದ್ರು ನಿಮ್ಗೆ. ಎರಡೂ ಸ್ಪಷ್ಟ ಅದಾವ. ಇನ್ನು ಉಳಿದ ಲೋಕದಾಗ ಸ್ಪಷ್ಟ ಇಲ್ಲ. ಅಲ್ಲಿ ನೀರೊಳಗ ಹರಿಯುವಂತ ನೀರೊಳಗ ಮುಖ ಕಂಡಂಗ ಅವು ಬೇರೆ ಬೇರೆ ಲೋಕದಾಗ ಅದಾವ. ಬ್ರಹ್ಮಲೋಕದಾಗೂ ಸ್ಪಷ್ಟ ಜ್ಞಾನ ಆಗ್ತದ. ಇಲ್ಲೇನ ಜೀವನ್ ಮುಕ್ತಿ ಅವಸ್ಥೆ ಇಲ್ಲೇನು ಪ್ರಾಪ್ತಿ ಆಗ್ತದ. ಅದಕ್ಕೆ ಕ್ರಮ ಮುಕ್ತಿ ಅಂತಾರ, ಇದಕ್ಕೆ ಸದ್ಯೋ ಮುಕ್ತಿ ಅಂತಾರ. ಇದನ್ನ ಅನಿವಾರ್ಯವಾಗಿ ಯಾರಿಗೆ ಇದು ತಿಳಿದಿಲ್ಲೋ ಅವ್ರಿಗೆ ಇದು ಸಾಧನೆ. And after prescribing this, Lord Yama and Nachiketa withdraw to a green room. ಎಲ್ಲ ಮುಗೀತು. ನಾಟಕ ಸೀನ್ರಿ ಎಲ್ಲ ಮುಗೀತು. ನಾಟಕ ಮುಗೀತು. ನಾಟಕ ಮುಗಿದ್ಮ್ಯಾಗ ಇನ್ನು ಪರದೆ ಹೇಳಿದ ಇನ್ನು ಒಳಗೆ ಎಲ್ಲ ಹೋಗ್ತಾರ. ಗ್ರೀನ್ ರೂಮ್ ಅಂತ ಇರ್ತದ ನೋಡಿ, ಒಳಗ ರಂಗ ತಾಲೀಮ್ ಮಾಡೋದು ಒಳಗೆ ಹೋಗ್ತಾರ. ಅಲ್ಲಿ ಹೋಗ್ಯಾರಂತಿ. The Upanishad says that whosoever gains this knowledge will also get the same benefit. ಉಪನಿಷತ್ ಹೇಳ್ತದ ಮುಂದೆ ಆ ಸ್ಟೇಜ್ ಮ್ಯಾಗ ಬಂದು ಯಮನು ಹೋದ, ನಚಿಕೇತನ ಒಳಗೆ ಹೋದ್ರು, ಮುಗೀತು ಅವ್ರ ಪಾತ್ರ. ಈಗ ಯಾರು ಬರ್ತಾರ?
ಈಗ ಶ್ರುತಿ ಬರ್ತದ. ಶ್ರುತಿ ಬಂದ ಏನ್ ಹೇಳ್ತದ ನೋಡ್ರಿ, ನಚಿಕೇತನಂಗ್ ಯಾರು ಅಭ್ಯಾಸ ಮಾಡಿದ್ರು ಹಂಗ ನಿಮಗೂ ಕೂಡ ಮಾಡಿದ್ರ ನೀವು ಮುಕ್ತರಾಗ್ತೀರಿ. ವಿತ್ ದಿಸ್ ಜನರಲ್ ಫಲಶ್ರುತಿ ದ ಕಠೋಪನಿಷತ್ ಕನ್ಕ್ಲೂಡ್ಸ್. ಈ ಫಲಶ್ರುತಿಯಿಂದ ಕಠೋಪನಿಷತ್ತು ಮುಕ್ತಾಯವಾಯಿತು. ವಿ ಥ್ಯಾಂಕ್ ದ ಲಾರ್ಡ್ ವಿತ್ ಶಾಂತಿ ಪಾಠ ಫಾರ್ ಅಲೋವಿಂಗ್ ಅಸ್ ಟು ಕಂಪ್ಲೀಟ್ ದಿಸ್ ಸೆಷನ್. ನಾವು ಇನ್ನೊಮ್ಮೆ ಶಾಂತಿ ಪಾಠವನ್ನು ಹೇಳುವ ಮೂಲಕ ಇಲ್ಲಿಗೆ ಕಠೋಪನಿಷತ್ತನ್ನ ನಾವು ಕನ್ಕ್ಲೂಡ್ ಅಂದ್ರೆ ಸಮಾರೋಪ ಮಾಡ್ತಾ ಇದ್ದೇವಿ. ಯಾರ ಒಬ್ಬರು ಹೇಳಿ ಶಾಂತಿ ಮಂತ್ರ ಹೇಳಿ ಮಂಗಳಾರತಿ ಮಾಡಿ. ಕಠೋಪನಿಷತ್ ಶಾಂತಿ ಮಂತ್ರ ಹೇಳ್ರಿ, ಯಾರು ಹೇಳ್ತೀರಿ? ಓಂ ಸಹನಾವವತು ಸಹನೌ ಪುನಃತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಆರ್ತಿ ಪದ ಏನಪ್ಪ ಯಾರ ಗ್ರಂಥ ಮುಗಿತಲ್ರಿ ಎಲ್ಲ? ಗ್ರಂಥ ಮುಗಿದ ಸರ ಈ ಶಾಂತಿ ಮಂತ್ರದ ಅರ್ಥ ನಮ್ಮಿಬ್ಬರನ್ನು ಅಂದ್ರೆ ಗ್ರಂಥ ಇದನ್ನ ಹೇಳಿದವರನ್ನ ಕೇಳಿದವರನ್ನ ಭಗವಂತನು ಜೊತೆಯಲ್ಲಿಯೇ ಕಾಪಾಡಲಿ, ನಮ್ಮಿಬ್ಬರನ್ನು ಜೊತೆಯಲ್ಲಿ ಪೋಷಿಸಲಿ, ನಾವಿಬ್ಬರು ಅಂದ್ರೆ ಜೊತೆಯಲ್ಲೇ ವೀರ್ಯವನ್ನು ಉಂಟು ಮಾಡುವಂತಾಗಲಿ, ನಾವು ಇಲ್ಲಿಯವರೆಗೆ ಅಧ್ಯಯನ ಮಾಡಿದ್ದು ತೇಜಸ್ವಿಯಾಗಲಿ, ಒಬ್ಬರನ್ನೊಬ್ಬರು ದ್ವೇಷ ಮಾಡದೇ ಇರುವಂತಾಗಲಿ. ಓಂ ಶಾಂತಿ 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 ಅಂತ ಹೇಳಿದ್ರು. ಎಲ್ಲರಿಗೂ ಶುಭವನ್ನು ಕೋರಿ ಮುಖ್ಯರ ಬಹಳ ಆನಂದ ಆಯ್ತು. ಗುರುಗಳ ಒಂದು ಜ್ಞಾನವನ್ನ ಆರ್ತಿ ಪದವನ್ನ ವಾಯೋಗಿ ಪರಮಾರ್ಥಾನಂದ ಸ್ವರೂಪ ಬೆಳಗುವಿನಾರತಿಯ. ಹಲೋ, ಈಗ ಓಡಿ ಹೇಳ್ರಿ. ಇದನ್ನು ಓಪನ್ ಇಟ್ಟಿದ್ರಿ ಅದು ಮಾಯೋ